ಓಕೆ, ನಿನ್ನೆ ಫಸ್ಟ್ ಚಾಪ್ಟರ್ ಓದಿದ್ರಪ್ಪ ಹೋಗಿ? ಎಷ್ಟು ಜನ ಟ್ರೈ ಮಾಡಿದ್ರಿ? ಉಸಿರೇ ಇಲ್ವಲ್ಲ. ಫಸ್ಟ್ ಚಾಪ್ಟರ್ ಯಾರು ಒಬ್ರು ರಿವೈಸ್ ಮಾಡಿದ್ರೋ ಇಲ್ವೋ? ಮ್ಯೂಟ್ ಆಗಿದೆಯಾ ಇಲ್ವಲ್ಲ? am I audible? Hello. Yes sir, yes, now you're audible sir. Now ಓಕೆ, ನಾನು ಕೇಳ್ತಾ ಇದ್ದೆ ರಿವಿಷನ್ ಮಾಡಿದ್ರ ಫಸ್ಟ್ ಚಾಪ್ಟರ್? ಸರ್ ಮ್ಯೂಟ್ ಆಗಿದೆ ನಿಮ್ದು. Entrepreneurship is one of the factors of production: land, labor, capital and entrepreneurship, right? So ಯಾವುದೇ ಒಂದು ಬಿಸ್ನೆಸ್ ರನ್ ಆಗಬೇಕು ಅಂತಂತಂದ್ರೆ these four are very important, correct? So okay. See, again for essay you can use this. Okay, admit ಆಗ್ತೀನಿ, ಬರ್ತಾನೆ ಇದ್ದೀರಾ? Okay, the one who utilizes all the resources and opportunities at hand, nothing is impossible for him. ಇಲ್ಲಿ ತಿರುಕುರುಳಲ್ಲಿರಂತ ಒಂದು ಲೈನ್ ಇದು, ಬಟ್ ಅಲ್ಲಿ ಎಂಟರ್ಪ್ರಿನರ್ ಅಂತ ಇಲ್ಲ. ಓಕೆ, ಕಂಟೆಕ್ಸ್ಚುಯಲಿ ಇದನ್ನ ನಾವು ಇದನ್ನ ಕನ್ವರ್ಟ್ ಮಾಡ್ಕೊಂಡಿರೋದು. ಅರ್ಥ ಆಗ್ತಿದೆಯಲ್ಲ? ತುಂಬಾ ಚೆನ್ನಾಗಿದೆ ಕೂಡ ಈ ಲೈನ್, ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ. The one who utilizes all resources and opportunities at hand is an efficient and nothing is impossible for him to achieve. ಯಾವುದೇ ಒಂದು ಕಂಟೆಕ್ಸ್ಟ್ ಅಲ್ಲಿ, ಬರೀ ಎಂಟರ್ಪ್ರಿನರ್ಗೆ ಅಂತಲ್ಲ, ಯಾವ ಕಂಟೆಕ್ಸ್ಟ್ ಅಲ್ಲಿ ಬೇಕಾದ್ರೂ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಓಕೆ, ಸೊ ಫೈನ್. ಇಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ಕ್ಯಾಂಪೇನ್ ಗವರ್ಮೆಂಟ್ ಇಂದು, ಸೊ ಸ್ಕೀಮ್ ವಿಚಾರಕ್ಕೆ ಬಂದಾಗ, ರೈಟ್, ಸ್ಟಾರ್ಟ್ಅಪ್ ಇಂಡಿಯಾದ್ದು ಏನ್ ಹೇಳ್ತಾರೆ ಆ ಟೈಮಲ್ಲಿ ನೀವು ಸೊ ಇದನ್ನ ಹಾಕ್ಬೋದು ಇಲ್ಲಿ. It recognizes entrepreneurship as the increasing the important strategy to fuel productivity, growth and wealth creation of India.
ಓಕೆ, ನಿಮ್ಮ ಆನ್ಸರ್ ರೈಟಿಂಗ್ ಅಲ್ಲಿ ಯೂಸ್ ಆಗುತ್ತೆ ಇದು. ಓಕೆ ಫೈನ್. ಇಲ್ಲಿ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಏನಿದೆ ಅಲ್ವಾ, ಅದರ ಡಾಟಾ ಬೇಸ್ ಅಲ್ಲಿ ಓಕೆ ಇದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಏನಿದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ 21 ರೈಟ್. ಇದು ಒಂದು ಡಾಟಾ ಬೇಸ್. ಇದು ಡಾಟಾ ಬೇಸ್ ಅಂತಂದ್ರೆ ವೇರ್ ದ ಇನ್ಫಾರ್ಮೇಶನ್ ಇಸ್ ಸ್ಟೋರ್ಡ್. ಏನ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡಿದ್ದಾರೆ ಇಲ್ಲಿ? ಸ್ಟಾರ್ಟ್ ಯಾವುದೇ ಹೊಸ ಸ್ಟಾರ್ಟ್ಅಪ್ ಆಯ್ತು ಅಂತ ಸೊ ಆ ಡಾಟಾನ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಇದನ್ನು ಕೂಡ ಕೇಳಬಹುದು, MCA 21 ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ 21 ಡಾಟಾ ಬೇಸ್. ಓಕೆ, ಸೊ ಅದ್ರ ಒಳಗಡೆ ಇರುವಂತ 3 ಇನ್ಫಾರ್ಮೇಶನ್ ಮಾಡ್ಕೋಬೇಕು ನೀವು. ಫಸ್ಟ್ ಓಕೆ, ಸೆಕೆಂಡ್ ರೈಟ್, somewhere here it is ಕೊಡುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ವರ್ಲ್ಡ್ ಬ್ಯಾಂಕ್ಸ್ ಡಾಟಾ ಆನ್ ಎಂಟರ್ಪ್ರಿನರ್ಶಿಪ್. ಓಕೆ, ದ ಚಾಪ್ಟರ್ ಸಿ ಫಸ್ಟ್ ಪೇಜ್ ಅಲ್ಲಿ ಇರೋದನ್ನ ಯಾಕೆ ಡಿಟೇಲ್ ಆಗಿ ಓದ್ತೀನಿ ಅಂತಂದ್ರೆ ಅಲ್ಲೇ ಎಷ್ಟಕ್ಕೊಂದು ಇನ್ಫಾರ್ಮೇಶನ್ ಇರುತ್ತೆ. ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? No sir, no. ಓಕೆ ಫೈನ್. ಸೊ ಈ ಫಸ್ಟ್ ಯೂಶಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಅಂದ್ರೆ ಚಾಪ್ಟರ್ ಅಲ್ಲಿ ಫಸ್ಟ್ ಒಂದು ಪ್ಯಾರಾಗ್ರಾಫ್ ಇರುತ್ತಲ್ಲ, ಯೂಶಲಿ ಕಂಪ್ಲೀಟ್ ಆಗಿ ಓದಕ್ ಟ್ರೈ ಮಾಡ್ತೀನಿ ನಾನು. ಯಾಕೆ ಅಂದ್ರೆ ಬೇಕಾಗಿರೋ ಎಸೆನ್ಸ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಸ್ವಲ್ಪ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ಓಕೆ ಯಾರಿಗೋ ಕೇಳಿಲ್ಲ, ಅವ್ರು ಹೇಳ್ತಾ ಇದ್ದೀನಿ. MCA 21 ಅಂತಂದ್ರೆ ಏನು ಅಂತ ಡೈರೆಕ್ಟ್ ಕ್ವಶನ್ ಆಗಬಹುದು. MCA 21 ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ 21 ಇಟ್ಸ್ ಡಾಟಾ ಬೇಸ್. ವಾಟ್ ಇಸ್ ದ ಡಾಟಾ ಬೇಸ್? ದ ವೇರ್ ದ ಡಾಟಾ ಇಸ್ ಸ್ಟೋರ್ಡ್. ಓಕೆ, ಏನ್ ಡಾಟಾ ಸ್ಟೋರ್ ಆಗಿದೆ ಅಲ್ಲಿ ಅಂತಂದ್ರೆ ದ ನ್ಯೂ ಫರ್ಮ್ಸ್ ಏನ್ ಅದ್ರ ಬಗ್ಗೆ ಸಂಬಂಧಪಟ್ಟಂತ ಡಾಟಾ ಸ್ಟೋರ್ ಆಗಿದೆ ಅಲ್ಲಿ. ಓಕೆ, ಸೊ ಅದನ್ನ ಅನಲೈಸ್ ಮಾಡ್ತಾ ಇದೀವಿ ಇಲ್ಲಿ. ಓಕೆ, ಸೊ 4 ಪಾಯಿಂಟ್ಸ್ ಅದ್ರ ಬಗ್ಗೆ ಹೇಳ್ಬೋದು ನಾವಿಲ್ಲಿ. ಓಕೆ, ಸೊ ಏನ್ 4 ಪಾಯಿಂಟ್ಸ್? ವರ್ಲ್ಡ್ ಬ್ಯಾಂಕ್ಸ್ ಡಾಟಾ ಆನ್ ಎಂಟರ್ಪ್ರಿನರ್ಶಿಪ್. ಓಕೆ, ದಿಸ್ ಚಾಪ್ಟರ್ ಕನ್ಫರ್ಮ್ಸ್ ದಟ್ ಇಂಡಿಯಾ ರ್ಯಾಂಕ್ಸ್ 3rd ಇನ್ ನಂಬರ್. ನೋಡ್ಕೊಳ್ಳಿ ಇಲ್ಲಿ 3rd ಇನ್ ನಂಬರ್ ಆಫ್ ದ ನ್ಯೂ ಫರ್ಮ್ಸ್ ಕ್ರಿಯೇಟೆಡ್. MCQ ಗೆ ಒಂದು ಕ್ವಶನ್ ಆಯ್ತು ನಿಮಗೆ. ಯೂಶಲಿ KPSC ನಲ್ಲಿ ಫೋಕಸ್ ಮಾಡ್ತಾನೆ ಈ ತರ ತುಂಬಾ ಸಿಂಪಲ್ ಆಗಿರುವಂತ ಕ್ವಶನ್ಸ್ ಗಳನ್ನ ಹಾಕ್ತಾನೆ. UPSC ಹಾಕೋದಿಲ್ಲ ಅಂತೇನಿಲ್ಲ. He will also ask. Okay, simply he will give the India stands first or India stands 20th, something like that. Okay, or India doesn't stand in the top 10 nations where the startup firms are created anta kodtane. Whether you are having awareness or not annadu importance. So India ranks 3rd in number of new firms created. Very good alva. ವರ್ಲ್ಡ್ ಅಲ್ಲಿನೇ ನಾವು 3rd ಪೊಸಿಷನ್ ಅಲ್ಲಿ ನ್ಯೂ ಫರ್ಮ್ಸ್ ಕ್ರಿಯೇಷನ್ ಅಲ್ಲಿ ಇದೀವಿ. ಹಂಗಿದ್ರೆ ಆದ್ರೆ ಪ್ರಾಬ್ಲಮ್ಸ್ ಇದೆ. ಅಷ್ಟಿದ್ದು ಕೂಡ ಅದನ್ನ ನಾವ್ ಯಾಕೆ ಎಂಪ್ಲಾಯ್ಮೆಂಟ್ ಆಗಿ ಕನ್ವರ್ಟ್ ಮಾಡಕ್ ಆಗ್ತಾ ಇಲ್ಲ? ರೈಟ್, ಸೊ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋಣ. 3rd in number new firms created. The same data shows that new firm creation has gone up dramatically in India since 2014. Fine. Number of new firms in the formal sector grew at 3. ಅದೇ ನಂಬರ್ ಬೇಡ ನಿಮಗೆ, 3.8%. ಓಕೆ, ಸೊ ಅರೌಂಡ್ 70,000 ನ್ಯೂ ಫರ್ಮ್ಸ್ ಹೊಸ ಕಂಪನಿಗಳು ಕ್ರಿಯೇಟ್ ಆಗಿದಾವೆ. ಓಕೆ, ಅದು ನೋಡಿದ್ರೆ 2008 ಅಷ್ಟೊತ್ತಿಗೆ 1,24,000 ಆಗಿದೆ. ಸೊ ಎನಿವೇ ಅದು ಬೇಕಾಗಿಲ್ಲ. ಒಂದೇ ಪಾಯಿಂಟ್ ನಾವು ಟಾಪ್ 3rd ಅಲ್ಲಿ ಇದೀವಿ ಫರ್ಮ್ಸ್ ಕ್ರಿಯೇಷನ್ ವಿಚಾರದಲ್ಲಿ. ಓಕೆ, ಸೆಕೆಂಡ್ ಅಲ್ಲಿ ಓಕೆ reflecting India's new economic structure, that is comparative advantage in service sector, new firm creation in service is significantly higher. Yes, ಮತ್ತೊಂದು MCQ ಗೆ ಮತ್ತೊಂದು ಕ್ವಶನ್ ಸಿಕ್ತು ಇಲ್ಲಿ ನಿಮಗೆ. ನಿಮಗೆ ಕ್ವಶನ್ಸ್ ಹೇಗ್ ಫ್ರೇಮ್ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಅನಲೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ಎಕನಾಮಿಕ್ ಸರ್ವೆ ದೊಡ್ಡ ಬುಕ್ ಇರ್ಬೋದು, ಬಟ್ ತುಂಬಾ ಸೆಲೆಕ್ಟಿವ್ ಪೇಜಸ್ ಇಂದ ಕ್ವಶನ್ಸ್ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ನಾವೇನ್ ಮಾಡ್ತೀವಿ, ಸುಮ್ನೆ ಎಲ್ಲ ಓದಕ್ ಹೋಗ್ತೀವಿ. ಎಲ್ಲ ಓದೋದ್ರ ಅರ್ಥ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅದ್ರ ಎಸೆನ್ಸ್ ನ ಇಟ್ಕೊಳ್ಳಿ. ಕ್ವಶನ್ ಯಾಕೆ ಆಗುತ್ತೆ ಅನ್ನೋದು ಕೂಡ ಹೇಳ್ತಾ ಇದ್ದೀನಿ. ಓಕೆ, ಸೊ ಈಗ ನ್ಯೂ ಫರ್ಮ್ ಕ್ರಿಯೇಷನ್ಸ್ ಎಲ್ಲಿ ಜಾಸ್ತಿ ಆಗ್ತಾ ಇದಾವೆ? ಸಿಗ್ನಿಫಿಕೆಂಟ್ಲಿ ಹೈಯರ್ ಇನ್ ಸರ್ವಿಸ್ ಸೆಕ್ಟರ್ ರಾದರ್ ದ್ಯಾನ್ ಮ್ಯಾನುಫ್ಯಾಕ್ಚರಿಂಗ್, ಇನ್ಫ್ರಾಸ್ಟ್ರಕ್ಚರ್ ಆರ್ ಅಗ್ರಿಕಲ್ಚರ್. ಎಸ್, ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ದ ಪ್ರಿಲಿಮ್ಸ್. ಓಕೆ, ಅಲ್ಲಿ ಕೇಳ್ತಾನೆ ಎಲ್ಲಿ ಜಾಸ್ತಿ ಅನ್ಕೊಂಡ್ಬಿಡ್ತೀವಿ. ಏನ್ ಅನ್ಕೊಂಡ್ಬಿಡ್ತೀವಿ, ಒಬ್ಬೊಬ್ರದ್ದು ಒಂದೊಂದರ ಅಸಂಪ್ಷನ್ ಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಯಾರಿಗೋ ಅಸಂಪ್ಷನ್ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ 25 ಮಿಲಿಯನ್ ಜಾಬ್ಸ್ ಕ್ರಿಯೇಟ್ ಮಾಡೋದು ಓದಿರ್ತಾರೆ, NIMZ ಓದಿರ್ತಾರೆ, ಅಥವಾ SEZ ಓದಿರ್ತಾರೆ. ಮೇ ಬಿ ಹೊಸ ಫರ್ಮ್ಸ್ ಗೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಅಲೋ ಮಾಡಿರಬಹುದು ಅಂತ ನಾವು ಅಸಂಪ್ಷನ್ ಮಾಡ್ಕೊಳ್ತೀವಿ ಎಕ್ಸಾಮ್ ಹಾಲ್ ಅಲ್ಲಿ. ಸೊ ಸ್ಟಿಲ್
ನ್ಯೂ ಫಾರ್ಮ್ಸ್ ಸರ್ವಿಸ್ ಸೆಕ್ಟರ್ ಅಲ್ಲೇ ಕ್ರಿಯೇಟ್ ಆಗ್ತಾ ಇದೆ. ಮೇನ್ಸ್ ಅಲ್ಲಿ ಆನ್ಸರ್ ಬರೆಯಕ್ಕೂ ಆಗುತ್ತೆ, ಇದು ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ಆಗುತ್ತೆ. ಥರ್ಡ್, ಗ್ರಾಸ್ ರೂಟ್ಸ್ ಎಂಟರ್ಪ್ರಿನರ್ಶಿಪ್ is not just driven by necessity, as the 10% increase in the registration of new firms in district is 1.8 increase in the GDP. Okay, so this is very important. ಏನು ಇಲ್ಲಿ ಕ್ವಶನ್ ಹೆಡಿಂಗ್ ಇದೆ, ಅವನು ಕ್ವಶನ್ ಫ್ರೇಮ್ ಮಾಡ್ತಾ ಇರೋದು ಕ್ರಿಯೇಷನ್ ಆಫ್ ದ ಗ್ರಾಸ್ ರೂಟ್ಸ್ ಅಂದ್ರೆ ಬಾಟಮ್, ಟಾಪ್ ಅಲ್ಲ, ದೊಡ್ಡ ದೊಡ್ಡ ಬಿಸ್ನೆಸ್ ಬಗ್ಗೆ ಅಲ್ಲ, ಸಣ್ಣ ಸಣ್ಣದು ಬಾಟಮ್ ಅಲ್ಲಿ. ಸೊ ಹಂಗಾಗಿ ಓಕೆ, ಇಲ್ಲಿ is not just driven by necessary, as the 10% increase in registration from 1.8% increase in the GDP ಅಂತಂದ್ರೆ, ಓಕೆ GDP ಇದು ಅದ್ರ ಬಗ್ಗೆ ಯಾರು ಕೇಳಲ್ಲ ನಿಮಗೆ, ಬಟ್ ಗ್ರಾಸ್ ಡೊಮೆಸ್ಟಿಕ್ ಡಿಸ್ಟ್ರಿಕ್ಟ್ ಪ್ರಾಡಕ್ಟ್ ಒಂದೊಂದು ಡಿಸ್ಟ್ರಿಕ್ಟ್ ಇಂದ ಗ್ರೋತ್ 1.8% ಹೆಚ್ಚಾಗುತ್ತೆ. ಓಕೆ, ಸೊ ಹಂಗಾರೆ ರೂಟ್ ಲೆವೆಲ್ ಅಲ್ಲಿ ಯು ಮೈಟ್ ಹ್ಯಾವ್ ಸ್ಪೀಡ್. ಮೇನ್ಸ್ ಅಲ್ಲಿ ನಿಮಗೆ ಈ ಎಸ್ಪೆಷಲಿ ಬಗ್ಗೆ ಕ್ವಶನ್ ಕೇಳ್ತಾನೆ. ಓಕೆ, ಅಲ್ಲಿ ಇರೋಂತ ಪ್ರಾಬ್ಲಮ್ ಇದ್ದೀರಪ್ಪ, ಇವತ್ತೇ ಫಸ್ಟ್ ಕ್ಲಾಸ್. ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ವಾಯ್ಸ್ ಬ್ರೇಕ್ ಆಗ್ತಿದೆ. I think it may be internet issue ಅಂತ ಅನಿಸ್ತಾ ಇದೆ. Let us see. Now it is not breaking, sir. Okay. ಓಕೆ, ಇವತ್ತೇ ಯಾರಾದ್ರೂ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡೋರು ಇದ್ದೀರಾ ಇಲ್ಲಿ ಅಂತ ಕೇಳಿದೆ, ಅಂದ್ರೆ ವಿತೌಟ್ ಬ್ಯಾಕ್ ಗ್ರೌಂಡ್, ಏನೋ ಬ್ಯಾಕ್ ಗ್ರೌಂಡ್ ಇಲ್ದೇನೆ. ಬ್ಯಾಕ್ ಗ್ರೌಂಡ್ ಕೇಳೋರ್ಗೆ ಕಷ್ಟ ಆಗುತ್ತೆ ಇದು. ಹೆದರ್ಕೋಬಾರ್ದು ಅನ್ನೋದು ಉದ್ದೇಶ ಅಷ್ಟೇ, ಕ್ಲಾಸ್ ಕೇಳಬಾರ್ದು ಅಂತಲ್ಲ, ಬೇಸಿಕ್ಸ್ ಇಲ್ದೇನೆ ಕೇಳಿದಾಗ ಬಹಳ ಕಷ್ಟ ಆಗ್ಬಿಡುತ್ತೆ. ಏನೇನೋ ಹೇಳ್ತಾ ಇದಾರೆ ಅನ್ಸುತ್ತೆ, ದಯಮಾಡಿ ಮ್ಯೂಟ್ ಮಾಡಿ. ಮ್ಯೂಟ್ ಮಾಡೋದಕ್ಕೆ ಅಷ್ಟೊಂದು ಕಷ್ಟ ಆಗ್ತಾ ಇದೆಯಾ? ನಿಮ್ಮ ಸ್ಕ್ರೀನ್ ಅಲ್ಲಿರುವಂತಹ ಲೆಫ್ಟ್ ಬಾಟಮ್ ಕಾರ್ನರ್ ಮ್ಯೂಟ್ ಆಪ್ಷನ್ ಇದೆ, ಗೊತ್ತಾಯ್ತಾ? ಮ್ಯೂಟ್ ಆಪ್ಷನ್ ಎಲ್ಲಿದೆ ಅಂತ. ರಿಪೀಟ್ ಒನ್ಸ್. ಕೇಳಿಸ್ತಾ ಇದೆಯಾ? Yes, sir. Yes. ಎಲ್ರು ಒಂದ್ಸರಿ ಹೇಳ್ಬಿಡಿ ಮ್ಯೂಟ್ ಆಪ್ಷನ್ ಎಲ್ಲಿದೆ ಅಂತ. ಬಾಟಮ್ ಲೆಫ್ಟ್ ಕಾರ್ನರ್ ಸರ್. ಎಕ್ಸಾಕ್ಟ್ಲಿ. ಸೊ ನೆನಪಿಟ್ಕೊಳ್ಳಿ ಪ್ಲೀಸ್. ಮಧ್ಯ ಮಧ್ಯ ನಮ್ಗೆ ಮ್ಯೂಟ್ ಮಾಡೋದು ಇದನ್ನ ಮಾಡೋ ಕೆಲಸ ಮಾಡ್ತಾ ಇದ್ರೆ ಪಾಠದ ಕಡೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಹೇಳಿ, ಏನೋ ಹೇಳ್ತಾ ಇದ್ರಿ. ಫಸ್ಟ್ ಕ್ಲಾಸ್ ಆಗಿರೋರು ಗಾಬರಿ ಪಟ್ಕೊಳ್ಳೋದು, ಕ್ಲಾಸ್ ಅಟೆಂಡ್ ಮಾಡೋ ಅವಶ್ಯಕ ಇಲ್ಲ ನಿಮಗೆ. ಬೇರೆ ಎಲ್ಲ ಮಾತಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಕೇಳುತ್ತೆ, ಪಾಠ ಆದ ತಕ್ಷಣ ವಾಯ್ಸ್ ಬ್ರೇಕ್ ಆಗ್ಬಿಡುತ್ತೆ ಇದು. ರೈಟ್. ಓಕೆ, ಇನ್ನೊಂದ್ಸರಿ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅಂದ್ರೆ ಹೇಳಿ, ನಾನು ನೆಟ್ವರ್ಕ್ ನೇ ಚೇಂಜ್ ಮಾಡ್ತೀನಿ. ಓಕೆ ಓಕೆ. ಸೊ ಇಲ್ಲಿ ನೀವು ಪಂಚಾಯತ್ ರಾಜ್ ಕರೆಕ್ಟಾ? ಸೊ ಅರ್ಬನ್ ಲೋಕಲ್ ಬಾಡೀಸ್ ಮತ್ತೆ ಪಂಚಾಯತ್ ರಾಜ್ ಅಲ್ಲಿ ಎಂಟರ್ಪ್ರಿನರ್ಶಿಪ್ ಇಂದ ಎಷ್ಟು ಹೆಲ್ಪ್ ಆಗುತ್ತೆ. ಉದಾಹರಣೆಗೆ ನಿಮ್ಗೆ ಮೇನ್ ಹೇಳ್ತೀರಾ? 3 years. You're not audible. Sir, can you repeat once again? Okay.
ಹೌದಾ? Okay. Is it clear now? Yes, sir. Yes. Perfectly audible, sir. Okay. So ನೋಡೋಣ, ನೆಟ್ವರ್ಕ್ ಚೇಂಜ್ ಮಾಡಿದ್ದೀನಿ. ಸೊ ನಾನು ಹೇಳ್ತಾ ಇದ್ದೆ, ಸೊ ಐ ವಾಸ್ ಆಸ್ಕಿಂಗ್ ವಾಟ್ ಇಸ್ 3F ಇನ್ ಪಂಚಾಯತ್ ರಾಜ್. ವಿತ್ ರೆಸ್ಪೆಕ್ಟ್ ಟು ಪಂಚಾಯತ್ ರಾಜ್, ವಾಟ್ ಇಸ್ 3F? ಎನಿವನ್? ಸ್ಫೂರ್ತಿ ಹೇಳಮ್ಮ. ಓಕೆ. ಓಕೆ, ಫೈನಾನ್ಸ್ ಅಂಡ್ ಫಂಕ್ಷನರೀಸ್. ಸೊ ಇಲ್ಲಿ ಈ 3F ಗಳಲ್ಲಿ ಮೇಜರ್ ಪ್ರಾಬ್ಲಮ್ ಇರೋದೇ ಫೈನಾನ್ಸ್, ಕರೆಕ್ಟ್ ಅಲ್ವಾ? ಸೊ ಎಂಟರ್ಪ್ರಿನರ್ಶಿಪ್ ಗ್ರೌಂಡ್ ಲೆವೆಲ್ ಅಲ್ಲಿ ಶುರು ಆಯ್ತು ಅಂತಂದ್ರೆ ಅರ್ಥ ಆಗ್ತದಲ್ವಾ? ಸೊ ಆ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಗಳನ್ನ ಸ್ಟ್ರೆಂಥನ್ ಮಾಡಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಸರ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆಯಾ ಅಂತ ಕೇಳ್ಬೇಡಿ. ಸರ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಅಂತಲ್ಲ, ಅಲ್ಲಿಂದ ಜಾಸ್ತಿ ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ ಅಂತಂದ್ರೆ ಸ್ಟೇಟ್ ಗವರ್ಮೆಂಟ್ ನ ಡಿಮ್ಯಾಂಡ್ ಮಾಡಿ ಕೂಡ ತಗೊಳಕ್ ಸಾಧ್ಯತೆ ಇರುತ್ತೆ. ಓಕೆ, ಎನಿವೆ, ಸೊ ಅದು ಅನಾಲಿಸಿಸ್ ಪಾಯಿಂಟ್. ಸರಿನೇ ಅಂತ ಹೇಳಕ್ಕಾಗಲ್ಲ, ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಯು ಕ್ಯಾನ್ ರೈಟ್ ಆನ್ ಯುವರ್ ಓನ್. ಸೊ ಇಲ್ಲಿ ಗ್ರಾಸ್ ರೂಟ್ ಎಂಟರ್ಪ್ರಿನರ್ಶಿಪ್, ಓಕೆ, ಅದ್ರ ಬಗ್ಗೆ ಪಾಯಿಂಟ್ ಹೇಳ್ತಾ ಇದೆ MCA 21 ಅಲ್ಲಿ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಅಲ್ಲಿ ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ. ಬರ್ತ್ ಆಫ್ ನ್ಯೂ ಫಾರ್ಮ್ಸ್ ಇಸ್ ವೆರಿ ಹೆಟ್ರೋಜಿನಸ್ ಅಕ್ರಾಸ್ ಇಂಡಿಯನ್ ಡಿಸ್ಟ್ರಿಕ್ಟ್ಸ್ ಅಂಡ್ ಅಕ್ರಾಸ್ ಸೆಕ್ಟರ್ಸ್. ಓಕೆ, ಮತ್ತೆ ಅಕ್ರಾಸ್ ಇಂಡಿಯಾ ಇದು ಯೂನಿಫಾರ್ಮ್ ಆಗಿ ಎಲ್ಲಾ ಕಡೆಗೂ ಡಿಸ್ಟ್ರಿಬ್ಯೂಟ್ ಆಗಿದೆ. ಓಕೆ, ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಹ್ಯಾಸ್ ಲೋಯೆಸ್ಟ್ ಲಿಟ್ರಸಿ ರೇಟ್. ಓಕೆ, 2011 ಸೆನ್ಸಸ್ ಪ್ರಕಾರ. ಅಂಡ್ ಆಲ್ಸೋ ಇಲ್ಲಿ ಲೋಯೆಸ್ಟ್ ಇದೆ ಏನೋ ನ್ಯೂ ಫಾರ್ಮ್ಸ್. ಸೊ ಹಂಗಿದ್ರೆ ಏನೋ ಒಂದು ಕೋರಿಲೇಷನ್ ಇದೆ ಅಂತ ಆಯ್ತು ಇಲ್ಲಿ. ಅಂದ್ರೆ ನ್ಯೂ ಎಂಟರ್ಪ್ರಿನರ್ಶಿಪ್ಗೂ ಮತ್ತೆ ಲಿಟ್ರಸಿಗೂ ಅರ್ಥ ಆಗ್ತಿದೆಯಲ್ಲ, ಕೋರಿಲೇಷನ್ ಇದೆ ಅಂತ ಆಯ್ತು. ಲೋಯೆಸ್ಟ್ ಲಿಟ್ರಸಿ ಇರೋ ಜಾಗದಲ್ಲಿ ಲೋಯೆಸ್ಟ್ ಎಂಟರ್ಪ್ರಿನರ್ಶಿಪ್ ಕೂಡ ಇದೆ. ಅಂದ್ರೆ ನಾವು ಏನಕ್ಕೆ 100% ಲಿಟ್ರಸಿ ಅಚೀವ್ ಮಾಡ್ಬೇಕು ಅನ್ನೋದಕ್ಕೆ ಮತ್ತೊಂದು ಪಾಯಿಂಟ್ ಸಿಕ್ತು ನಿಮಗೆ. ನೀವು ಎಲ್ಲಿ ಬೇಕಾದ್ರೂ ಆನ್ಸರ್ನ ಬಳಸ್ಕೊಳ್ಬಹುದು ಇದನ್ನ. ಓಕೆ, ಸೊ ಅಂಡ್ ಆಲ್ಸೋ ಲಾಸ್ಟ್ ಲೈನ್ ಅಲ್ಲಿ ಇಲ್ಲಿ 5th ಪಾಯಿಂಟ್ ಎಲ್ಲಿದೆ? ಓಕೆ, ಇದು 5th ಪಾಯಿಂಟ್. ಇದು 6th ಪಾಯಿಂಟ್. The level of local education and quality of the physical infrastructure in the district. Influence the new firm creation. So it is understood. ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಓಕೆ, ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ ಅಲ್ಲಿ ಆಟೋಮೆಟಿಕಲಿ ಅಂದ್ರೆ ಎಜುಕೇಶನ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್. ಒಂದು ಬಿಸ್ನೆಸ್ ಶುರು ಮಾಡ್ಬೇಕಾದಾಗ ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ ಏನೇನ್ ಬೇಕು? ಒಂದು ವಾಟರ್ ಫೆಸಿಲಿಟಿ ಇರಬೇಕು, ಇಲ್ಲ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಇರಬೇಕು, ಮಿನಿಮಮ್ ಥಿಂಗ್ಸ್. ಅದ್ರ ಬಿಟ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ರೋಡ್ ಕನೆಕ್ಟಿವಿಟಿ, ರೈಲ್ ಕನೆಕ್ಟಿವಿಟಿ. ಹೇಳಿ, ಸಾರಿ, ರಿಸೋರ್ಸಸ್ ಸರ್. ಎಸ್, ಆಬ್ವಿಯಸ್ಲಿ. ಓಕೆ, ಇದೆಲ್ಲ ಇರಬೇಕು. ಓಕೆ, ಅವ್ರು ಕೇಳಿದ್ರಿಂದ ಹೇಳ್ಬಿಡ್ತೀನಿ. ಒಂದು ಬಿಸ್ನೆಸ್ ಅಥವಾ ಒಂದು ಫ್ಯಾಕ್ಟ್ರಿ ಅಥವಾ ಒಂದು ಎಂಟರ್ಪ್ರಿನರ್ಶಿಪ್ ಶುರು ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ ಅಂತಂದ್ರೆ ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ನೆಟ್ವರ್ಕ್ ಚೇಂಜ್ ಮಾಡಿದ್ರೆ ಹೆಂಗೆ ಆಗ್ತಾ ಇದೆಯಲ್ಲಪ್ಪ. ಓಕೆ, ವೇಟ್.
I'll connect back to the world network and I'll restart it. I'll restart the router. Wait. Okay. So let us list out ಏನೇನ್ ಫ್ಯಾಕ್ಟರ್ಸ್ ಇದ್ರೆ ಒಂದು ಬಿಸ್ನೆಸ್ ಸೆಟಪ್ ಆಗುತ್ತೆ ಅಂತ. ಓಕೆ. ಸೊ ಬೇಸಿಕಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕೇಳಿಸ್ತಾ ಇದೆ ಅಲ್ವಾ? ಓಕೆ. ಲೇಬರ್, ಲ್ಯಾಂಡ್, ಕ್ಯಾಪಿಟಲ್, ಎಂಟರ್ಪ್ರಿನರ್ಶಿಪ್, ಇದನ್ನ ಬಿಟ್ಟು ಹೇಳಿ. ಇದನ್ನ ಬಿಟ್ಟು ಏನೇನ್ ಬೇಕು ಒಂದು ಬಿಸ್ನೆಸ್ ಸೆಟಪ್ ಆಗ್ಬೇಕು ಅಂತಂದ್ರೆ? ಫೈನಾನ್ಸ್. ಕ್ಯಾಪಿಟಲ್ ಅಂದ್ರೆ ಅದೇ ಅಪ್ಪ. ಓಕೆ ಓಕೆ, ಸಾರಿ ಸರ್, ಸಾರಿ ಸರ್. ಟೆಕ್ನಾಲಜಿ. ವಾಟರ್ ಫೆಸಿಲಿಟಿ ಇರಬೇಕು. ರೋಡ್ ಅಥವಾ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ, ರೋಡ್, ರೈಲು ಅಥವಾ ಏರ್ಪೋರ್ಟ್. ನೆಕ್ಸ್ಟ್ ಟೆಕ್ನಾಲಜಿ. ನೆಕ್ಸ್ಟ್ ಮತ್ತೇನಿರ್ಬೇಕು? ಎಸ್, ಎಲೆಕ್ಟ್ರಿಸಿಟಿ ಆಯ್ತಲ್ವಾ? ನೆಕ್ಸ್ಟ್ ನೆಟ್ವರ್ಕ್ಸ್. ಓಕೆ, ಕಮ್ಯುನಿಕೇಶನ್ ಅಂತ ನಾನು ಬರೀಬಹುದು. ನೆಕ್ಸ್ಟ್ ಮತ್ತೇನಿರ್ಬೇಕು? Infrastructure, sir. ಇದೆ, ಇವೆಲ್ಲದು ಇನ್ಫ್ರಾಸ್ಟ್ರಕ್ಚರ್ ಅಲ್ವಾ? ವಾಟರ್, ರೋಡ್, ಟೆಕ್ನಾಲಜಿ, ಎಲೆಕ್ಟ್ರಿಸಿಟಿ, ಕಮ್ಯುನಿಕೇಶನ್, these are all infrastructure only. Place where you do the business. Sorry? Place where you do the business. ಅದು ಲ್ಯಾಂಡ್ ಅಂತ ಹೇಳಿದಲ್ಲ. Okay sir, ನೋಡಿಲ್ಲ. ಪ್ಲೇಸ್ ಅಂತ ನೀವೆಲ್ಲ ಅದನ್ನ ಅಲ್ಲೇ ಹಾಕೊಳ್ಬಹುದು. ಯಾವ ಪ್ಲೇಸ್ ಎಲ್ಲಿ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಐರನ್ ಓರ್ನ ಏನೋ ಸ್ಟೀಲ್ ಇಂಡಸ್ಟ್ರಿನ ಐರನ್ ಓರ್ ಇರೋ ಹತ್ರ ಮಾಡ್ಬೇಕೆ ಹೊರತು ಇನ್ನೆಲ್ಲೋ ಮಾಡೋದು ಸರಿಯಲ್ಲ. ಐರನ್ ಅಥವಾ ಕೋಲ್ ಹತ್ರ ಮಾಡ್ಬೇಕು. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಬಿಟ್ಟಿದ್ದೀರಾ, ಒಬ್ರು ಹೇಳಿದೀರಾ ಇಲ್ಲಿ, ಗುಡ್ ಲಾ ಅಂಡ್ ಆರ್ಡರ್ ಅಂತ ಹೇಳಿದೀರಾ, ಲೇಬರ್ ಲಾಸ್ ಅಂತ ಹೇಳಿದೀರಾ. ಸೊ ನಾನು ಅದನ್ನ ಓಕೆ, ಎಸ್, ಲಾಸ್ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಪೊಲಿಟಿಕಲ್ ಸಪೋರ್ಟ್ ಇಲ್ಲದೆ ಹೋದ್ರೆ ಏನು ಮಾಡಕ್ಕಾಗಲ್ಲ. ಪೊಲಿಟಿಕಲ್ ಸಪೋರ್ಟ್ ಇತ್ತು ಅಂತಂದ್ರೆ ಈವನ್ ಇನ್ ಡೆಸರ್ಟ್, ಓಕೆ, ಯು ಕ್ಯಾನ್ ಡೂ ಇಂಟೆನ್ಸಿವ್ ಇರಿಗೇಷನ್. ಡೂ ಯು ಅಗ್ರಿ? ಡೂ ಯು ಅಗ್ರಿ? Yes, sir. ಮರುಭೂಮಿನಲ್ಲೂ ಕೂಡ ಇರಿಗೇಷನ್ ಗವರ್ಮೆಂಟ್ ಸಪೋರ್ಟ್ ಇತ್ತು ಅಂದ್ರೆ ಮಾಡಬಹುದು. ಓಕೆ, ಗವರ್ಮೆಂಟ್ ಸಪೋರ್ಟ್ ಇಲ್ಲ ಅಂತಂದ್ರೆ ಓಕೆ, ಈವನ್ ವೇರ್ ದ ರಿವರ್ ಇಸ್ ಫ್ಲೋಯಿಂಗ್ ಯು ಕೆನಾಟ್ ಯೂಸ್ ವಾಟರ್. ಸೊ ಯು ಕೆನಾಟ್ ಇಗ್ನೋರ್ ದಟ್ ಪೊಲಿಟಿಕಲ್ ಪಾಯಿಂಟ್. ಈ 10 ಪಾಯಿಂಟ್ಗಳು 10 ಅಥವಾ 11 ಪಾಯಿಂಟ್ಗಳು ಏನ್ ಹೇಳಿದ್ನಲ್ಲ, ತಲೆಗೆ ಇಟ್ಕೊಂಡ್ಬಿಡಿ ಇದನ್ನ. ಎಷ್ಟು ಹೆಲ್ಪ್ ಆಗುತ್ತೆ ನಿಮ್ಗೆ ಆನ್ಸರ್ ಬರೆಯಕ್ಕೆ ಅಂದ್ರೆ. ಸೊ 10 ಪಾಯಿಂಟ್ ಆಗಿ ಹೋಗ್ಬಿಡುತ್ತೆ. ಒಂದು ರೆಡಿಮೇಡ್ ಕ್ವಶನ್ ಇದು. ಕ್ವಶನ್ ಕೇಳ್ತಾರೆ ಅನ್ಕೊಳ್ಳಿ, ಅಂತ ಯಾವ ತರ ಕ್ವಶನ್, ಎಸ್ಪೆಷಲಿ ಕೆಪಿಎಸ್ಸಿ ಡೈರೆಕ್ಟ್ ಕ್ವಶನ್ ಆಗುತ್ತೆ. UPSC ನಲ್ಲೂ ಕೂಡ ಹೆಲ್ಪ್ ಆಗುತ್ತಾ ಅನಲೈಸ್ ಮಾಡಿ ಬರೆಯಕ್ಕೆ. ಓಕೆ, ಅಂದ್ರೆ ಸೊ ಇಫ್ ದೇ ಆಸ್ಕ್ ಅಬೌಟ್ ವೈ ದ ಇಂಡಸ್ಟ್ರೀಸ್ ಥ್ರೈವ್ ಅಥವಾ ಗ್ರೋ ಇನ್ ಅ ಪರ್ಟಿಕ್ಯುಲರ್ ಏರಿಯಾ ಅಥವಾ ಅಂತ ಕೇಳಿದ್ರೆ, ವಾಟ್ ಆರ್ ದ ರೀಸನ್ಸ್ ಯು ಹೇಳಿದ್ರೆ ಆಟೋಮೆಟಿಕ್ ಆಗಿ ಎಷ್ಟು ಬರೀಬಹುದು, ವಿತ್ ಎಕ್ಸಾಂಪಲ್ಸ್ ಬರೀಬಹುದು. ಓಕೆ, ಇಸ್ ದಟ್ ಕ್ಲಿಯರ್? ಓಕೆ, so right, so
Finally, the policies that enable ease of doing business and flexible labor regulation enable the new firm creation. ಈಗಿನ ಮಾತಾಡಿದ್ವಿ ನಾವು. Okay, especially in the manufacturing sector. The manufacturing sector has the greatest potential to create the jobs. So, ನಾವು ಸರ್ವಿಸ್ ಸೆಕ್ಟರ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ, ಬಟ್ ಮಾಡ್ಬೇಕಾಗಿರೋದು ಯಾವ ವಿಚಾರದಲ್ಲಿ? ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. ಬಿಕಾಸ್ ನಿನ್ನೆ ಡಿಸ್ಕಸ್ ಮಾಡ್ತಾ ಹೇಳಿದೆ ನಾನು ನಿಮಗೆ, ಜಾಬ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಜಸ್ಟ್ ಇನ್ಕಮ್. ಐ ಸೆಡ್ ದ್ಯಾನ್ ಜಸ್ಟ್ ಇನ್ಕಮ್ ಅಂತ ಹೇಳಿದೆ, ಇನ್ಕಮ್ ಬೇಡ ಅಂತ ಹೇಳಲಿಲ್ಲ. ಇನ್ಕಮ್ ಜೊತೆಗೆ ಜಾಬ್ ಕ್ರಿಯೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ತಲೆಯಲ್ಲಿ ಫೀಡ್ ಮಾಡ್ಕೊಂಡ್ಬಿಡಿ. ಇಂಟರ್ವ್ಯೂ ನಲ್ಲಿ ಆನ್ಸರ್ ಮಾಡ್ಬೇಕಾದ್ರೆ ಇಟ್ ಇಸ್ ವೆರಿ ಎಸೆನ್ಷಿಯಲ್ ಈ ಆನ್ಸರ್ ಕೊಡೋದು. ನೀವು ಸರ್ ನಿಮ್ಗೆ 2 ಆಪ್ಷನ್ ಕೊಟ್ಟೆ ಅಂತಂದ್ರೆ ಇನ್ಕಮ್ ಬರೋದು ಅಷ್ಟೇ ಚೂಸ್ ಮಾಡೋ ಹಾಗಿಲ್ಲ, ಜಾಬ್ಸ್ ಚೂಸ್ ಮಾಡ್ಬೇಕು. ಬಿಕಾಸ್ ಜಾಬ್ ಇತ್ತು ಅಂದ್ರೆ ಎಲ್ಲಾ ಫ್ಯಾಮಿಲಿನೂ ಸರ್ವೈವ್ ಆಗ್ತವೆ, ರೈಟ್? ಓಕೆ, ರೈಟ್. Literacy, education, and physical infrastructure are the other policy levels that district and state administration must focus on foster entrepreneurship and job creation. ಒಳ್ಳೆ ಆನ್ಸರ್ಸ್ ಬರೀತೀರಾ ಮೇನ್ಸ್ ಅಲ್ಲಿ. ಫಿಲಿಮ್ಸ್ ಅಲ್ಲಿ ಆಸ್ ಯೂಶುವಲ್ ಪಾಯಿಂಟ್ ಸಿಕ್ಬಿಡುತ್ತೆ. ಓಕೆ, ಸೊ ಫೈನ್. ಕಮಿಂಗ್ ಟು ಒಂದು ಕ್ಲಾರಿಟಿ ಸಿಗ್ತಾ ಈ ಚಾಪ್ಟರ್ ನಾವ್ ಏನ್ ಮಾಡಕ್ ಹೊರಟಿದೀವಿ ಅಂತ. ಎಂಟರ್ಪ್ರಿನರ್ಶಿಪ್, ಜಾಬ್ ಕ್ರಿಯೇಷನ್ ಅಥವಾ ದೇರ್ ಬೈ ವೆಲ್ತ್ ಕ್ರಿಯೇಷನ್. ಹೌ ಎಂಟರ್ಪ್ರಿನರ್ಶಿಪ್ ಹೆಲ್ಪ್ಸ್ ದ ವೆಲ್ತ್ ಕ್ರಿಯೇಷನ್ ಫಾರ್ ದ ನೇಷನ್ ಓವರ್ ಆಲ್. ಓಕೆ, ಸೊ ಇಲ್ಲಿ ಎಂಟರ್ಪ್ರಿನರ್ಶಿಪ್ ಆಕ್ಟಿವಿಟೀಸ್ ನ ಕಂಪೇರ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನಿಮಗೆ ಈ ಲೈನು ಇಂಡಿಯಾದನ್ನು ತೋರಿಸ್ತಾ ಇದೆ. ಓಕೆ, ಸೊ ಯಾವ ರೀತಿ ರೈಸ್ ಆಗ್ತಾ ಇದೆ ಎಂಟರ್ಪ್ರಿನರ್ಶಿಪ್ ಅನ್ನೋದನ್ನ ನೋಡಿ. ಸೊ 9 ಇಂದ 14 ಒಳಗಡೆಗೆ ಯಾವ ರೀತಿ ಸ್ವಲ್ಪ ಪೀಕಿಗೆ ಹೋಗಿ ವಾಪಸ್ ಬಂದು, ಮತ್ತೆ 14 ಇಂದ 18 ಅಲ್ಲಿ ಯಾವ ರೀತಿ ಅದು ರೈಸ್ ಆಗ್ತಾ ಇದೆ ಎಂಟರ್ಪ್ರಿನರ್ಶಿಪ್ ಅಂತ. ಓಕೆ, ಸೊ ಪ್ರಿಲಿಮ್ಸ್ ಕ್ವಶನ್ ಮಾಡಕ್ಕೆ ಇದಕ್ಕಿಂತ ಸಿಂಪಲ್ ಟ್ಯಾಕ್ಟಿಕ್ ಅವ್ರು ಹುಡುಕಲ್ಲ. ಡಯಾಗ್ರಾಮ್ ನೋಡ್ತಾರೆ. ಓಕೆ, ಎಂಟರ್ಪ್ರಿನರ್ಶಿಪ್ ಇಸ್ ಕಂಟಿನ್ಯೂಸ್ಲಿ ಗೋಯಿಂಗ್ ಸಿನ್ಸ್ 1 ಡಿಕೇಡ್ ಅಂತ ಹಾಕ್ತಾರೆ. ಎಂಟರ್ಪ್ರಿನರ್ಶಿಪ್ ಅಥವಾ ನ್ಯೂ ಫಾರ್ಮ್ಸ್ ರಿಜಿಸ್ಟರ್ಡ್ ಈಸ್ ಗ್ರೋಯಿಂಗ್ ಸಿನ್ಸ್ 1 ಡಿಕೇಡ್ ಅಂತ ಕೊಡ್ತಾರೆ ಕ್ವಶನ್. ಓಕೆ, 1 ಡಿಕೇಡ್ ಇಂದ ಕೊಡ್ತಾರೆ ಅಂತಂದಾಗ ನಿಮ್ಗೆ ಈ ಗ್ರಾಫ್ ನೆನಪಿದ್ದಾಗ ಆಟೋಮೆಟಿಕ್ ಹಾಕ್ಬಿಡ್ತೀರಾ. ಓಕೆ, 2018 ಅಂದ್ರೆ 2008 ಇಂದ ಕೇಳ್ತಾ ಇದಾರೆ. ಇಲ್ಲ, ಕಡಿಮೆ ಆಗಿ ಮತ್ತೆ ರೈಸ್ ಆಗಿದೆ, ಕಂಟಿನ್ಯೂಸ್ ಆಗಿ ರೈಸ್ ಆಗಿಲ್ಲ. ಓಕೆ, ಗ್ರೋತ್ ರೇಟ್. ರೈಟ್. ಸೊ ಇಲ್ಲಿ ಏನಪ್ಪ ಇವತ್ತು ಹಿಂಗ ಆಗ್ತಾ ಇದೆ. ಎಲ್ರು ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಓಕೆ, ಎಲ್ಲರೂ ಮ್ಯೂಟ್ ಇದ್ದಾಗ ಐ ಥಿಂಕ್ ತುಂಬಾ ಪ್ರಾಪರ್ ಆಗಿ ಕೇಳಿಸ್ತಾ ಇರುತ್ತೆ. ಇವಾಗ ಕೇಳಿಸ್ತಾ ಇದೆ ಅಲ್ವಾ? Yes, sir. Yes, you're right. ಓಕೆ, ಸೊ ಸಾಧ್ಯವಾದಷ್ಟು ಮ್ಯೂಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಹೇಳ್ಬೇಕಾದಾಗ ಚಾಟ್ ಅಲ್ಲಿ ಹೇಳಿ, ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಓಕೆ, ಇಲ್ಲಿ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಡಾಟಾ ಮತ್ತೆ ಮೆಥಡಾಲಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಇದೇನಂತ ಇದ್ರಲ್ಲಿ ಒಂದ್ 2 ಪಾಯಿಂಟ್ ಇಂಪಾರ್ಟೆಂಟ್ ಇದೆ, ಅಷ್ಟೊಂದು ತಗೊಳ್ಳೋಣ. ಇದೊಂದು ಲೈನು. ಎಂಟರ್ಪ್ರಿನರ್ಶಿಪ್ ಈಸ್ ಮೆಜರ್ಡ್ ಆಸ್ ಅ ಕೌಂಟ್ ಆಫ್ ನ್ಯೂ ಫರ್ಮ್ಸ್ ಇನ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ 21 ಡಾಟಾಬೇಸ್. ಆಲ್ರೆಡಿ ಮಾತಾಡಿದ್ದೀನಿ. ಎ ಪಬ್ಲಿಕ್ ಡಾಟಾ ಸೆಟ್ ದಟ್ ಪ್ರೊವೈಡ್ಸ್ 1 ಟೈಮ್ ಸ್ನ್ಯಾಪ್ಶಾಟ್ ಆಫ್ ಆಲ್ active firms registered with the Ministry of Corporate Affairs between 1990 and 2018. ನನ್ನ ಎಕ್ಸ್ಪೆಕ್ಟೇಷನ್ ಹೇಳಿದೆ ನಿಮಗೆ, ಇದು MCQ ಆಗುತ್ತಿದು ಅಂತ. ವಾಟ್ ಇಸ್ MCA 21 ಅಂತ ಕೇಳ್ತಾನೆ. ಇಟ್ ಇಸ್ ಅ ಡಾಟಾಬೇಸ್ ಆಫ್ ಆಕ್ಟಿವ್ ಫರ್ಮ್ಸ್ ರಿಜಿಸ್ಟರ್ಡ್ ವಿತ್ ದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ಓಕೆ, ಸೊ ಇಲ್ಲಿ ಬಿಟ್ರೆ ನೆಕ್ಸ್ಟ್ ಓಕೆ ಉಳಿದಿದ್ದೆಲ್ಲ ಹೇಳಿದೀವಿ. remaining you can go through, not an issue.
ಓಕೆ, ಸೊ ಜಸ್ಟ್ ಇಲ್ಲಿ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಇದೆ. A district responsible for 20% of new firms in agriculture sector, but only 10% of all the new firms. Okay, sorry. It's better, but that is not important. Okay, so 2.8 ಇಲ್ಲಿ ನಮಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಸಿಗುತ್ತೆ. The relative, entrepreneurial capability in manufacturing, service and infrastructure. Okay, the entrepreneurial capabilities in the agriculture sector are not geographically localized and seem to be distributed evenly across most districts in India. Agriculture related states in the highest quantile of the relative entrepreneurial activity in the agriculture sector are Manipur, Meghalaya, Madhya Pradesh, Assam, Tripura and Orissa. Okay, so ಜಾಸ್ತಿ ಅಗ್ರಿಕಲ್ಚರ್ ರಿಲೇಟೆಡ್ ಓಕೆ ಎಂಟರ್ಪ್ರಿನರ್ಶಿಪ್ ಕಾಣಿಸ್ಕೊಳ್ತಾ ಇರೋದು ಬಾಟಮ್ 20% ಅಲ್ಲಿ ಮಣಿಪುರ್, ಮೇಘಾಲಯ, ಮಧ್ಯಪ್ರದೇಶ, ಅಸ್ಸಾಂ, ತ್ರಿಪುರ ಅಂಡ್ ಒರಿಸ್ಸಾ. ಓಕೆ, ದ ಎಸ್ಟಾಬ್ಲಿಷ್ಮೆಂಟ್ ಇನ್ ದ ನಾರ್ತ್ ಈಸ್ಟ್ ಆರ್ ಮೋರ್ ಲೈಕ್ಲಿ ಟು ಬಿ ಪ್ರೈವೇಟ್ ಎಂಟರ್ಪ್ರೈಸಸ್ ಇನ್ ದ ಫುಡ್ ಬಿಸ್ನೆಸ್. ಯಾವ ವಿಚಾರದಲ್ಲಿ ಜಾಸ್ತಿ ಇದೆ ಅಂದ್ರೆ ಫುಡ್ ಬಿಸ್ನೆಸ್ ಮತ್ತೆ ಆರ್ಗ್ಯಾನಿಕ್ ಪ್ರೊಡ್ಯೂಸ್ ಫಾರ್ಮ್ಸ್ ಅಂಡ್ ಅಸ್ಸಾಂ ನಿಮ್ಗೆ ಗೊತ್ತು ಟೀ ಪ್ಲಾಂಟೇಶನ್ಸ್, ವೈಲ್ ಮೆಜಾರಿಟಿ ಆಫ್ ದ ಎಸ್ಟಾಬ್ಲಿಷ್ಮೆಂಟ್ಸ್ ಇನ್ ಮಧ್ಯಪ್ರದೇಶ ಅಂಡ್ ಒರಿಸ್ಸಾ ಆರ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್. ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್ ಬಗ್ಗೆ ಕೇಳಿದೀರಾ? FPO homework ಮಾಡ್ಕೊಳ್ಳಿ. ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್ ಡಿಸೈನ್ಡ್ ಆಸ್ ಹೈಬ್ರಿಡ್ಸ್ ಬಿಟ್ವೀನ್ ಕೋಆಪರೇಟಿವ್ ಸೊಸೈಟೀಸ್ ಅಂಡ್ ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್. ಸೊ ಇಲ್ಲಿ ನಿಮಗೆ MCQ ಆಗಕ್ಕಿದೆ. ಓಕೆ, ಸಿ ನಾರ್ತ್ ಈಸ್ಟರ್ನ್ ಅಲ್ಲಿ ಯಾವ ತರದ ಎಂಟರ್ಪ್ರಿನರ್ಶಿಪ್ ಆಕ್ಟಿವಿಟೀಸ್ ಇದಾವೆ, ಓಕೆ ಅದನ್ನ ನೋಡ್ಕೊಳ್ಳಿ. ಅಂಡ್ ಆಲ್ಸೋ ಇಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್ ಅಂದ್ರೆ ಏನು ಅಂತ ಒಂದು ಕ್ವಶನ್ ಆಗ್ಬಹುದು. ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್, ಓಕೆ, ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್ ಅಂತಂದ್ರೆ ನೀವು ಕೋಆಪರೇಟಿವ್ ಸೊಸೈಟೀಸ್ ಕೇಳಿದೀರಾ? ಕೋಆಪರೇಟಿವ್ ಸೊಸೈಟೀಸ್ ಹಾಗೆ ಪ್ರೈವೇಟ್ ಕಂಪನೀಸ್. ಸೊ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ 4 ಜನ ಅಲ್ಲಿ ಅಂದ್ರೆ ಅಲ್ಲಿರುವಂತವ್ರು ಎಲ್ಲರೂ ಮೆಂಬರ್ಸ್ ಸೇರ್ಕೊಂಡು ಒಂದು ಸೊಸೈಟಿ ಓಪನ್ ಮಾಡಿದ್ರೆ ಎಲ್ಲರೂ ಬೆನಿಫಿಟ್ ತಗೊಳ್ತಾ ಇರ್ತಾರೆ. ಸೊ ಅಲ್ಲಿರುವಂತವ್ರಿಗೆ ಲಿಮಿಟೇಷನ್ ಇರ್ತದೆ, ಅಂದ್ರೆ ಯೂಸ್ ಮಾಡ್ಕೊಳಕ್ ಅದ್ರ ಬೆನಿಫಿಟ್ಸ್ ತಗೊಳ್ಳಿ. ಪ್ರೈವೇಟ್ ಇಂಡಿಪೆಂಡೆಂಟ್ ಬಂದಾಗೆ ಇಲ್ಲಿ ಇವರು ಪ್ರೈವೇಟ್ ಪೀಪಲ್ ಬಟ್ ಇಲ್ಲಿ ಓನರ್ಶಿಪ್ ಯಾರೋ ಒಬ್ರು ಕಂಟ್ರೋಲ್ ಅಲ್ಲಿ ಇರುತ್ತೆ. ಇಲ್ಲಿ ಓನರ್ಶಿಪ್ ಎಲ್ಲರ ಮಧ್ಯೆ ಇರುತ್ತೆ. ಬಟ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್ ಏನಿದಾವಲ್ಲ ಇನ್ ಬಿಟ್ವೀನ್ ಬರುತ್ತೆ. ಸ್ವಲ್ಪ ಹೋಗಿ ಇದ್ರ ಮೇಲೆ ವರ್ಕ್ ಮಾಡಿ. ಬಟ್ ಕ್ವಶನ್ ಬಂದ್ರೆ ಡೈರೆಕ್ಟ್ ಆಗಿ ಇಷ್ಟೇ ಕ್ವಶನ್ ಆಗುತ್ತೆ. ನೆಕ್ಸ್ಟ್ ಸಿ ಈ ಪಾಯಿಂಟ್ ಇಷ್ಟ ತನಕ ಹೇಳಿದ್ದು ಅಗ್ರಿಕಲ್ಚರ್ ಅಲ್ಲಿ ಎಂಟರ್ಪ್ರಿನರ್ಶಿಪ್ ಎಲ್ಲಿ ಜಾಸ್ತಿ ಇದೆ ಅನ್ನೋದಕ್ಕಿದು ನೆನ್ಪಿಟ್ಕೊಳ್ಳಿ. 2.8 ಅಗ್ರಿಕಲ್ಚರ್ ಅಲ್ಲಿ ಎಲ್ಲಿ ಎಂಟರ್ಪ್ರಿನರ್ಶಿಪ್ ಜಾಸ್ತಿ ಇದೆ ಅಂತ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಇರೋದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಎಲ್ಲಿ ಎಂಟರ್ಪ್ರಿನರ್ಶಿಪ್ ಜಾಸ್ತಿ ಇದೆ ಅಂತ. ಕ್ವಶನ್ ಗಳನ್ನು ತುಂಬಾ ಸಿಂಪಲ್ ಆಗಿ ಫ್ರೇಮ್ ಮಾಡ್ತಾರೆ, ಇದನ್ನ ಗಮನಿಸ್ಕೊಂಡು ಇಟ್ಕೋಬೇಕಷ್ಟೇ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಎಲ್ಲಿ ಜಾಸ್ತಿ? ಗುಜರಾತ್, ಮೇಘಾಲಯ, ಪುದುಚೇರಿ, ಪಂಜಾಬ್, ರಾಜಸ್ಥಾನ್. ಓಕೆ, ಸೊ ಅಂದ್ರೆ ಪಾರ್ಟ್ ಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಮೇಘಾಲಯ, ಗುಜರಾತ್, ಪುದುಚೇರಿ, ಪಂಜಾಬ್, ರಾಜಸ್ಥಾನ್. ಮಗ್ಗಪ್ ಮಾಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ, ಒಂದು ಐಡಿಯಾ ಇರ್ಬೇಕಷ್ಟೇನೆ ಎಲ್ಲಿ ಜಾಸ್ತಿ ಇದೆ ಏನಿದೆ ಅಂತ. ಓಕೆ, ಯಾವ ತರ ಎಂಟರ್ಪ್ರಿನರ್ಶಿಪ್ ಜಾಸ್ತಿ ಇಲ್ಲಿದೆ ಅಂದ್ರೆ ಟೆಕ್ಸ್ಟೈಲ್, ಕೆಮಿಕಲ್, ಮೆಟಲ್ಸ್ ಮತ್ತೆ ಪ್ಲಾಸ್ಟಿಕ್ಸ್. ಓಕೆ, ಮ್ಯೂಟ್ ಮಾಡ್ಕೊಳ್ರಪ್ಪ ಪ್ಲೀಸ್. ಯಾರದು? ನೀವು ಯಾರು ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾನು ರಿಮೂವ್ ಮಾಡ್ತೀನಿ. ಹೆಸರು ಯಾರು ಹೇಳಿ. ಸಾರಿ, ರಿಮೂವ್ ಮಾಡಿದ್ದೀನಿ ಅವ್ರನ್ನ. ಐ ಆಮ್ ವೆರಿ ಸಾರಿ ರಿಮೂವ್ ಮಾಡಕ್ಕೆ. ಬಟ್ ಕ್ಲಾಸ್ ಡಿಸ್ಟರ್ಬ್ ಮಾಡೋರ್ನ ನಾನು ಮುಲಾಜಿಲ್ದೇನೆ ತೆಗೆದಾಕ್ತೀನಿ. ಓಕೆ,
ಸೊ ಅದರ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮಗೆ ಗುಜರಾತ್, ಪಂಜಾಬ್, ರಾಜಸ್ಥಾನ್ ಇಲ್ಲ ಇದೆ ನೋಡಿ. ಫಾರ್ ಕ್ಲಾಸಿಫೈಡ್ ಇನ್ ಪ್ರಿಯರ್ ಎಕನಾಮಿಕ್ ಸರ್ವೆ ಆಸ್ ಸ್ಟೇಟ್ಸ್ ವಿತ್ ಫ್ಲೆಕ್ಸಿಬಲ್ ಲೇಬರ್ ಲಾಸ್. ಓಕೆ, ಇದು ಹೋದ ವರ್ಷದ ಸರ್ವೆನ ಅಂತದ್ದು. ಇದು ಯಾವ ಪಾಯಿಂಟ್ ಗೆ ಹೇಳಿದೆ ನಿಮಗೆ ಅಂತಂದ್ರೆ, ನಿಮಗೆ ಮೇನ್ಸ್ ಅಲ್ಲಿ ಕ್ವಶನ್ ಬಂದೇ ಬರುತ್ತೆ. ಯಾವ ವಿಚಾರದಲ್ಲಿ ಅಂತಂತಂದ್ರೆ, ರಿಫಾರ್ಮ್ಸ್ ವಿಚಾರಕ್ಕೆ ಬಂದಾಗ ಫಸ್ಟ್ ಜನರೇಷನ್ ರಿಫಾರ್ಮ್ಸ್, ಸೆಕೆಂಡ್ ಜನರೇಷನ್ ರಿಫಾರ್ಮ್ಸ್, ಥರ್ಡ್ ಹಲೋ ಹಲೋ ಕೇಳಿಸ್ತಿದೆ ಸರ್. ಕೇಳಿಸ್ತಿದೆ ಸರ್. ಸಾರಿ, ಈ ಟೈಮ್ ಅಲ್ಲಿ ನಾವು ನೆಟ್ವರ್ಕ್ ಹೊಸದೇನೋ ತಗೊಳ್ಳೋಣ ಅಂದ್ರೂ ಆಪ್ಷನ್ ಇಲ್ಲ, ಇರೋದನ್ನ ಸರ್ವಿಸ್ ಮಾಡಿಸ್ಬೇಕು ಆಪ್ಷನ್ ಇಲ್ಲ, ಇರೋದ್ರಲ್ಲೇ ಫೈಟ್ ಮಾಡ್ಬೇಕಾಗಿದೆ. ಓಕೆ, ಓಕೆ ಬೇರೆ ಯಾವ್ದಾರ ಸರ್ವಿಸ್ ತಗೊಳ್ಳೋಣ ಇದಕ್ಕೋಸ್ಕರ ಅಂತಂದ್ರೆ ಅದನ್ನ ಮಾಡಕ್ಕೂ ಆಗ್ತಾ ಇಲ್ಲ. ಓಕೆ, ನೋಡೋಣ, ಇದನ್ನ ಪ್ಲಾನ್ ಅಪ್ಗ್ರೇಡ್ ಮಾಡ್ಬೋದು, ಅಟ್ಲೀಸ್ಟ್ ಅದನ್ನಾರು ಟ್ರೈ ಮಾಡೋಣ. ನೆಟ್ವರ್ಕ್ ಇಶ್ಯೂಸ್ ಇಂದ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಓಕೆ, ಸೊ ನಾನು ಹೇಳ್ತಾ ಇದ್ದೆ ನಿಮಗೆ, ರಿಫಾರ್ಮ್ಸ್ ವಿಚಾರಕ್ಕೆ ಬಂದಾಗ ಲೇಬರ್ ಲಾಸ್ ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಓಕೆ, ನಾನು ಕ್ವಶನ್ ಕೇಳಿದೆ ನಿಮಗೆ, ಲೇಬರ್ ಲಾಸ್ ರಿಜಿಡ್ ಆಗಿದ್ರೆ ಒಳ್ಳೇದಾ, ಲಿಬರಲ್ ಆಗಿದ್ರೆ ಒಳ್ಳೇದಾ? ಎಸ್ ಹೇಳಿ. ಲಿಬ್ರಲ್ ಆಗಿದ್ರೆ ಒಳ್ಳೆಯದು ಸರ್. ಲಿಬರಲ್ ಆಗಿದ್ರೆ ಒಳ್ಳೇದು. ಓಕೆ, blend of both liberal and rigid sir. ಎರಡು ಇರಬೇಕು ಅಂತಿದ್ದೀರಾ? ಓಕೆ, Between ಇರ್ಬೇಕು sir, neither too rigid nor too liberal. ಓಕೆ, ವಾಟ್ ಯು ಮೀನ್ ಬೈ ದಟ್ ಅಂತ ಹೇಳ್ತೀರಾ? Sir, labor should not be able to exploit their freedom sir, as well as the industrialist should, or the employer should not be able to exploit the laborer sir. ಓಕೆ, Both ways exploitation allow ಮಾಡಬಾರದು sir. ಎನಿ ಅದರ್ ಆನ್ಸರ್? So it depends on the type of work that the labor is employed. ಓಕೆ, ವೆರಿ ಗುಡ್. ಮತ್ತೆ ಇದೊಂದು ಮೇನ್ಸ್ ಕ್ವಶನ್ ಆಗುತ್ತೆ, ಇಂಪಾರ್ಟೆಂಟ್ ಕ್ವಶನ್ ಇದು. ನಿಮ್ಮ ಮೇನ್ ಸಿಲೆಬಸ್ ನೀವು ಅಬ್ಸರ್ವ್ ಮಾಡಿದ್ರೆ ಯು ಕ್ಯಾನ್ ಸಿ ದಟ್. ಎಸ್, ಇನ್ವಾಲ್ವ್ ಆಗ್ಬೇಕು ನೀವು. ಆಡಿಬಲ್ ಇದೆ ಅಲ್ವಾ? ಯಾವುದೇ ಒಂದ್ ವರ್ಕ್ ಕೊಟ್ರೆ ಅದಕ್ಕೆ ನಾವು ಎಲ್ಲದಕ್ಕೂ ರೆಸ್ಟ್ರಿಕ್ಷನ್ ಅಂತ ಹೇಳಿ ಹಾಕಿದೆ ಅಂದ್ರ ಅವರು ವರ್ಕ್ ಮಾಡೋಕೆ ಹಿಂಜರಿತಾರ್ರಿ. ಇವಾಗ ನಾವು ಲಿಬ್ರಲ್ ಆಗ್ಬಿಟ್ಟೆ ಅಂದ್ರ ಅವರು ನಮ್ ಇವರು ಓನರ್ ಎಲ್ಲ ಒಳ್ಳೆಯರಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತಂತ ಹೇಳಿ ತಿಳ್ಕೊಂಡು ಅವರು ವರ್ಕ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಓಕೆ, ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ರಿಜಿಡ್ ಯಾವತ್ತು ಬ್ಯಾಲೆನ್ಸ್ ನಾನು ಮ್ಯಾನೇಜ್ ಮಾಡೋದು. ಇನ್ಫ್ಯಾಕ್ಟ್ ಕ್ಲಾಸ್ ಅಲ್ಲಿ ಯಾವಾಗ್ಲೂ ಹೇಳೋದು ಮಿಡ್ಲ್ ಅಲ್ಲೇ ಇರ್ಬೇಕು ನೀವು ಅಂತ. ಸೊ ಲಿಬರಲ್ ಆಗಿದ್ರೆ ಏನಾಗುತ್ತೆ, ರಿಜಿಡ್ ಆಗಿದ್ರೆ ಏನಾಗುತ್ತೆ ಅನ್ನೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ರಿಜಿಡ್ ಆಗಿದ್ರೆ ಅಂದ್ರೆ, ಫಾರ್ ಎಕ್ಸಾಂಪಲ್ 100 ವರ್ಕರ್ಸ್ ಮೇಲಿತ್ತು ಅಂತಂತಂದ್ರೆ ನೀವು ಫರ್ಮ್ ನ ಕ್ಲೋಸ್ ಮಾಡೋ ಹಾಗಿಲ್ಲ ಅಂತ ಒಂದು ರೂಲ್. ಓಕೆ, ಸೊ ಇಟ್ಸ್ ಅ ವೆರಿ ರಿಜಿಡ್ ರೂಲ್. ಸಪೋಸ್ ಫರ್ಮ್ ಲಾಸ್ ಅಲ್ಲಿ ಇದೆ ಅನ್ಕೊಳ್ಳೋಣ, ಕ್ಲೋಸ್ ಮಾಡಕ್ಕೆ ಸಿಕ್ಕಾಪಟ್ಟೆ ಪ್ರೊಸೀಜರ್ ಇದೆ ಅಂತಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ಹೌ ಇಟ್ ಇಂಪ್ಯಾಕ್ಟ್ಸ್? Sir, repeat sir please. ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟೆ ರಿಜಿಡ್ ಲಾಗೆ. ಸಪೋಸ್ ಎ ಇಂಡಸ್ಟ್ರಿ ಇಸ್ ಹ್ಯಾವಿಂಗ್ ಮೋರ್ ದನ್ 100 ಎಂಪ್ಲಾಯೀಸ್
rule says that if you want to close that firm, industry close ಮಾಡಬೇಕು ಅಂದ್ರೆ you are supposed to ಅಂದ್ರೆ follow so many procedures. ಸುಮ್ನೆ ಕ್ಲೋಸ್ ಮಾಡೋ ಹಾಗಿಲ್ಲ ಅಂತ. ಸೊ ಈ ತರ ಇದ್ದಾಗ ಏನ್ ಇಂಪ್ಯಾಕ್ಟ್ ಆಗುತ್ತಾ ಸರ್? ಇಟ್ ಲೀಡ್ಸ್ ಟು ಸ್ಟ್ರೈಕ್. ಓಕೆ, ಅದು ಎಂಪ್ಲಾಯ್ ಅಲ್ಲ, ದಟ್ ಇಸ್ ಫೈನ್, ಸ್ಟ್ರೈಕ್ ಮಾಡ್ತಾರೆ. ಬಟ್ ಏನಾಗುತ್ತೆ ಈ ತರ ಒಂದು ಎನ್ವೈರನ್ಮೆಂಟ್ ಇಂದ ಸರ್ ಎಂಪ್ಲಾಯೀಸ್ ಫೇವರೇಬಲ್ ಆಗತ್ತಲ್ಲ ಸರ್? ಅದು ಫೇವರೇಬಲ್ ಇದೆ, ದಟ್ ಇಸ್ ಗುಡ್. ಅದರಲ್ಲಿ ರಿಜಿಡ್ ಇದ್ದಾಗ ಎಂಪ್ಲಾಯ್ಸ್ ಫೇವರೇಬಲ್ ಆಗುತ್ತೆ. ಬಟ್ ವಾಟ್ ಹ್ಯಾಪನ್ಸ್, Owner have to bear the losses also. Oh, how it impacts environment, economical environment, business environment. Leads to deterioration of assets and unemployment rise ಆಗುತ್ತೆ after that gets shut down completely. No. ನಾನು ಜಾಬ್ ಸೆಕ್ಯೂರಿಟಿ ಇರುತ್ತೆ ಸರ್ ಅವ್ರಿಗೆ, ಲೇಬರ್ಸ್ ಗೆ. ಸೊ ಬಿಕಾಸ್ ಆಫ್ ದಟ್ ದೇ ವಿಲ್ ವರ್ಕ್ ಪ್ರಾಪರ್ಲಿ. ಜಾಬ್ ಸೆಕ್ಯೂರಿಟಿ ಕೊಟ್ರೆ ಎಂಪ್ಲಾಯ್ಸ್ ಪ್ರಾಪರ್ ಆಗಿ ವರ್ಕ್ ಮಾಡ್ತೀರಾ ನೀವು ಹೇಳ್ತಿದ್ರ, ಅದು ಫೈನ್. ಬಟ್ ಇಲ್ಲಿ ಅವ್ನು ಲಾಸ್ ಸಫರ್ ಮಾಡ್ತಾ ಇದ್ದಾನೆ. ಅವನಿಗೆ ಇದು ಯಾವ ತರ? ಎಸ್, ಸ್ವಲ್ಪ ಕುದುರೆ ಮುಖೋಡ ನೋಡಿದೀರಾ? ಕುದುರೆಗೆ ಡೈರೆಕ್ಷನ್ ಆ ಕಡೆ ಈ ಕಡೆ ನೋಡ್ಬಾರ್ದು ಅಂತ ಕಟ್ಟಿರ್ತಾರಲ್ವಾ? ನೋಡಿದಿರಾ ಇಲ್ರಪ್ಪ? ಅದನ್ನ ಸ್ವಲ್ಪ ತೆಗೆದ್ಬಿಡಿ ನೀವು, ಆ ಕಡೆ ಈ ಕಡೆ ನೋಡ್ಬೇಕು ನೀವು, ಅವಾಗ ಮಾತ್ರ ದೊಡ್ಡ ದೊಡ್ಡ ಆನ್ಸರ್ ಕೊಡಕ್ ಸಾಧ್ಯ, ಬ್ರಾಡರ್ ಆನ್ಸರ್ ಕೊಡಕ್ ಸಾಧ್ಯ. ಒಂದು ಫಾರ್ಮ್ ಆತರ ಇದೆ ಅಂದ್ರೆ ನಾನು ಸ್ಟೇಟ್ಮೆಂಟ್ ಹೇಳ್ತೀನಿ, ಇನ್ವೆಸ್ಟ್ಮೆಂಟ್ ಬರಲ್ಲ ಟು ಸ್ಟಾರ್ಟ್ ದ ನ್ಯೂ ಫಾರ್ಮ್ಸ್. will start new forms. Do you agree? Yes sir. ಅರ್ಥ ಆಗ್ತಿದೆಯಾ? ಸಿ, ಈಗಿರೋರ್ ಬಿಟ್ಬಿಡಿ, ಅವ್ರೇನೋ ಸಫರ್ ಮಾಡ್ತಾರೆ ಅಂತ. ಬಟ್ ನ್ಯೂ ಪೀಪಲ್ ವಿಲ್ ನಾಟ್ ಸ್ಟಾರ್ಟ್ ದ ನ್ಯೂ ಇಂಡಸ್ಟ್ರಿ, ನ್ಯೂ ಕಂಪನಿ. ಯಾಕೆ ಅಂದ್ರೆ ಇಟ್ ಇಸ್ ಟೂ ರಿಜಿಡ್. ಅರ್ಥ ಆಗ್ತಿದೆಯಲ್ಲ? ಸೊ ಅದಕ್ಕೋಸ್ಕರ ರಿಜಿಡ್ ಇದ್ರೆ ಯಾವ ರೀತಿ ಸುಮ್ಮನೆ ಒಂದು ಅನಲೈಸ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದೀನಿ. ಸಪೋಸ್ ಲಿಬರಲ್ ಆಗಿತ್ತು ಅನ್ಕೊಳ್ಳಿ, ಅಂದ್ರೆ ಎಂಪ್ಲಾಯ್ಸ್ ನ ಯಾವಾಗ ಬೇಕಾದ್ರೂ ಆ ಪಾಯಿಂಟ್ ಹೇಳಿದ್ರೆ ಎಂಪ್ಲಾಯ್ಗೆ ಸೆಕ್ಯೂರಿಟಿ ಕೊಡುತ್ತೆ, ಎಂಪ್ಲಾಯ್ಸ್ಗೆ ಲಿಬರಲ್ ಅನ್ಕೊಳ್ಳಿ, ಯಾರನ್ನ ಬೇಕಾದ್ರೂ ಇಮಿಡಿಯೇಟ್ ತೆಗೆದು ಹಾಕ್ಬೋದು ಕೆಲಸದಿಂದ, ಯಾರನ್ನ ಬೇಕಾದ್ರೂ ಅಪಾಯಿಂಟ್ ಮಾಡ್ಕೋಬಹುದು ಅಂತ. ಓಕೆ, ಸೊ ಇಲ್ಲಿ ಎಂಪ್ಲಾಯ್ ಸೆಕ್ಯೂರಿಟಿ ಇಲ್ಲ ಅಂತ ಹೇಳ್ತಿದ್ದೀರಾ. ಸೊ ಇಲ್ಲಿ ಹೊಸ ಫಾರ್ಮ್ ಶುರು ಮಾಡಕ್ಕೆ ಅಡ್ವಾಂಟೇಜಸ್ ಇದು. ಓಕೆ, ಎನಿವನ್ ವಿಲ್ ಥಿಂಕ್ ಅಬೌಟ್ ಸ್ಟಾರ್ಟಿಂಗ್ ಅ ನ್ಯೂ ಫಾರ್ಮ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನು, ಎಂಪ್ಲಾಯ್ಸ್ ಸಫರ್ ಮಾಡ್ತಾರೆ. ಉದಾಹರಣೆಗೆ ಎಕ್ಸಾಂಪಲ್, ಈಗ ಕೋವಿಡ್ ಇದೆ, ಎಷ್ಟೊಂದು ಜನ ಜಾಬ್ಸ್ ಕಳ್ಕೊಳ್ತಾರೆ ಇವಾಗ, ಕರೆಕ್ಟಾ? ರೈಟ್? ಎಸ್. ಈ ಜಾಬ್ ಕಳ್ಕೊಳ್ಳೋದ್ರಿಂದ ಯಾರಿಗ್ ಲಾಸ್ ಇದು? ಎಕನಾಮಿಕ್ ಲಾಸ್. ಸಪೋಸ್ ಏನಾದ್ರೂ ಫರ್ಮ್ಗೆ ನೀವು ಆತರ ತೆಗಿಯೋ ಹಾಗಿಲ್ಲ ಎಂಪ್ಲಾಯೀಸ್ ಅಂದ್ರೆ, ಹಿ ವಿಲ್ ಥಿಂಕ್ ಇನ್ನೋವೇಟಿವ್ಲಿ ಹೌ ಟು ಯೂಸ್ ದೋಸ್ ಎಂಪ್ಲಾಯೀಸ್, ಡೂ ಮೋರ್ ಪ್ರೊಡಕ್ಷನ್. ಆಪ್ಷನ್ ಇಲ್ಲ ನನಗೆ, ಎಂಪ್ಲಾಯಿಗೆ 100 ಮೆಂಬರ್ಸ್. ಸೊ ಹಿ ವಿಲ್ ಥಿಂಕ್, ಓಕೆ ಇವ್ರು ಹೆಂಗೆ ಎಕ್ಸ್ಟ್ರಾ ಜಾಬ್ ಕೊಡೋಣ, ಯಾವ ರೀತಿ ಎಕ್ಸ್ಟ್ರಾ ಕೆಲಸ ಕೊಡೋಣ ಅಂತ ಯೋಚನೆ ಮಾಡ್ತಾನೆ. ದಟ್ ಲೀಡ್ಸ್ ಟು ಪ್ರೊಡಕ್ಷನ್. ಸೊ ಎಕನಾಮಿಕ್ ಸೈಕಲ್ ಕಂಟಿನ್ಯೂ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ನಾನು ಒಂದ್ 2 ಸ್ಯಾಂಪಲ್ ಕೊಟ್ಟೆ ನಿಮ್ಗೆ ಹೆಂಗ್ ಥಿಂಕ್ ಮಾಡ್ಬೇಕು ಅಂತ, ಬ್ರಾಡರ್ ಆಗಿ ಯೋಚನೆ ಮಾಡಿ. ಸಿ, ನಿಮ್ಗೆ ಅಗ್ರಿಗೇಟ್ ಡಿಮ್ಯಾಂಡ್, ವಾಟ್ ಯು ಮೀನ್ ಅಗ್ರಿಗೇಟ್ ಡಿಮ್ಯಾಂಡ್? ವಾಟ್ ಯು ಮೀನ್ ಬೈ ಅಗ್ರಿಗೇಟ್ ಡಿಮ್ಯಾಂಡ್? ನೀವು ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಕೇಳ್ತಿರಲ್ಲಪ್ಪ, ನನಗೆ ಪೆನ್ ಬೇಕು, ಇನ್ನೊಬ್ರು ಟೊಮೆಟೊ ಬೇಕು ಕೇಳ್ತೀರಾ, ಇನ್ನೊಬ್ರು ಯಾರೋ ಕಂಪ್ಯೂಟರ್ ಬೇಕು. ಸೊ ಓವರ್ ಆಲ್ ಡಿಮ್ಯಾಂಡ್ ಇನ್ ದ ಎಕನಾಮಿ, ಅದನ್ನ ಅಗ್ರಿಗೇಟ್ ಡಿಮ್ಯಾಂಡ್ ಅಂತೀವಿ. ವೆನ್ ದ ಡಿಮ್ಯಾಂಡ್ is more, the production is increases. When the production increases, okay, employment increases. Correct? Yes sir. When the employment increases, the salary of the person increases. That means his life status will increase. So consumption will increase. Consumption more means more demand. That means more production. ಈ ಸೈಕಲ್ ಯಾವಾಗ್ಲೂ ನಾನು ಬೇಸಿಕ್ ಆಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಕ್ಲಾಸ್ ಅಲ್ಲಿ. ಈ ಸೈಕಲ್ ಅನ್ನು ಇಟ್ಕೊಂಡು ಯೋಚನೆ ಮಾಡಿ, ಥಿಂಕಿಂಗ್ ಗೊತ್ತಾಗುತ್ತೆ. ಇವಾಗ ಕೋವಿಡ್ ವಿಚಾರದಲ್ಲೂ ಇದನ್ನೇ ಥಿಂಕ್ ಮಾಡ್ಬೋದು. ದ ಓನ್ಲಿ ಸೊಲ್ಯೂಷನ್ ಟು ಕಮ್ ಔಟ್ ಆಫ್ ದ ರಿಸೆಷನ್, ಇವಾಗ ನಾವು ರಿಸೆಷನ್ ಫೇಸ್ಗೆ ಎಂಟರ್ ಆಗಿದ್ದೀವಿ, ಅರ್ಥ ಆಗುತ್ತಲ್ವಾ? ರಿಸೆಷನ್ ಫೇಸ್ಗೆ. ಸೊ ಅಗ್ರಿಗೇಟ್ ಡಿಮ್ಯಾಂಡ್ ರೈಸ್ ಮಾಡೋದು ಸೊಲ್ಯೂಷನ್, ಆಟೋಮೆಟಿಕ್ ಆಗಿ ನಾರ್ಮಲ್ಸಿಗೆ ಬರುತ್ತೆ. ಸೊ ಇದನ್ನ ರೈಸ್ ಮಾಡ್ಬೇಕು ಅಂತಂದ್ರೆ ಯಾವ ರೀತಿ ರಿಜಿಡ್ ಲಾ ಅಥವಾ ಲಿಬರಲ್ ಲಾ
ರೋಲ್ ನ ಪ್ಲೇ ಮಾಡುತ್ತೆ. ಬ್ಲೆಂಡ್ ಆಫ್ ಬೋತ್ ಅನ್ನ ನೀವು ಅನಲೈಸ್ ಮಾಡಬೇಕು. ಸ್ವಲ್ಪ ಐಡಿಯಾ ಸಿಕ್ತಾ? ನೀವು ಸುಮ್ಮನೆ ಇದ್ರೆ ಗೊತ್ತಾಗಲ್ಲ. ಎಲ್ಲ ಐದರ್ ಒಂದು ಏನು ಅರ್ಥ ಆಗಿಲ್ಲ ಅಥವಾ ಎಲ್ಲ ಅರ್ಥ ಆಗಿದೆ. ಓಕೆ, ಸೊ ಇಲ್ಲಿ ಆ ರಿಫಾರ್ಮ್ಸ್ ಬಗ್ಗೆ ಮಾತಾಡ್ತಿದ್ವಲ್ಲ, ಅದಕ್ಕೋಸ್ಕರ ಬ್ಯಾಕ್ ಗ್ರೌಂಡ್ ಕೊಟ್ಟೆ ನಿಮಗೆ. ಇಲ್ಲಿ ಗುಜರಾತ್ ಫ್ಲೆಕ್ಸಿಬಲ್ ಲೇಬರ್ ಲಾಸ್. ಫ್ಲೆಕ್ಸಿಬಲ್ ಲೇಬರ್ ಲಾಸ್ ಅಂತಂದ್ರೆ ಯಾರಿಗೆ ಅಡ್ವಾಂಟೇಜಸ್? ಬಿಸ್ನೆಸ್ ಮನ್ಗಳಿಗೆ, ಕರೆಕ್ಟಾ? ಸೊ ರಾಜಸ್ಥಾನ್ ಪ್ರೋ ಎಂಪ್ಲಾಯರ್ ಕಾಣಿಸ್ತಾ ಇದೆಯಾ? ಎಂಪ್ಲಾಯ್ಗಲ್ಲ, ಎಂಪ್ಲಾಯರ್ಗೆ. ಓಕೆ, ಸೊ ಎಕ್ಸಾಂಪಲ್ ಟು ರಿಡ್ಯೂಸ್ ದ ಇನ್ಫ್ಲೂಯೆನ್ಸ್ ಆಫ್ ದ ಟ್ರೇಡ್ ಯೂನಿಯನ್ಸ್. ನೀವಾಗ ಹೇಳಿದ್ರಿ ಸ್ಟ್ರೈಕ್ ಮಾಡ್ತಾರೆ ಅಂತ. ಸ್ಟ್ರೈಕ್ ಪ್ರಾಬ್ಲಮ್ ಆಗುತ್ತೆ ಬಿಸ್ನೆಸ್ ಗಳಿಗೆ. ದ ಸ್ಟೇಟ್ ಹ್ಯಾಸ್ ಇನ್ಕ್ರೀಸ್ ದ ಕಾಸ್ಟ್ ಆಫ್ ಯೂನಿಯನ್ ಫಾರ್ಮೇಶನ್ ಬೈ ಇನ್ಕ್ರೀಸಿಂಗ್ ಮಿನಿಮಮ್ ಮೆಂಬರ್ಶಿಪ್ ರಿಕ್ವೈರ್ಮೆಂಟ್. ಅದು ಒಂದು. ಆನ್ಸರ್ ಬರೆಯಕ್ಕೆ ಪ್ರಿಲಿಮ್ಸ್ ಕೇಳಲ್ಲ. ಅಂಡ್ ಆಲ್ಸೋ ಫಾರ್ ದ ರಿಟ್ರೆಂಚ್ಮೆಂಟ್ ಆರ್ ಶಟ್ಟಿಂಗ್ ಡೌನ್ ದ ಯೂನಿಟ್ಸ್. ಕಾಣಿಸ್ತಾ ಇದೆಯಾ ನಾನು ಇಷ್ಟೊಂದು ಮಾತಾಡಿದ್ದು? ಶಟ್ ಡೌನ್ ಮಾಡಬೇಕಾದಾಗ ಯಾವುದೇ ರೀತಿ ಪ್ರಿಯರ್ ಅಪ್ರೂವಲ್ ಬೇಕಾಗಿಲ್ಲ. ಓಕೆ, ಅಪ್ ಟು 300 ಎಂಪ್ಲಾಯ್ಸ್ ಇರೋವರೆಗೂ. ಅಬೌವ್ 300 ಇತ್ತು ಅಂತಂದ್ರೆ ಅಪ್ರೂವಲ್ ಬೇಕು ಅಂತ. ಸೊ ಅಪ್ ಟು 300 ಇದ್ದಾಗ ಸೊ ದೇ ಕ್ಯಾನ್ ಈಸಿಲಿ ಸ್ಟಾರ್ಟ್ ಅ ಬಿಸ್ನೆಸ್. ನೆಕ್ಸ್ಟ್, ಎನಿವೆ ಇದೇ ತರದ ಎಕ್ಸಾಂಪಲ್ಸ್ ಗಳನ್ನ ಅಲ್ಲಿ ಹೇಳ್ಕೊಂಡು ಹೋಗುತ್ತೆ. ಫ್ಲೆಕ್ಸಿಬಲ್ ಲೇಬರ್ ಲಾಸ್. ಸೊ ಇದನ್ನ ನೀವು ಮೇನ್ಸ್ ಅಲ್ಲಿ. ಸೊ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ given the relatively higher economic contribution and entrepreneurial activity in the manufacturing sector, it is important for states to consider these policy levels that enable transition of labors and resources from less productive sectors to subsistence activity in the informal sector to those relatively more productive establish. ತುಂಬಾ ಸಿಂಪಲ್ ಆಗಿ ಹೇಳ್ತಿರೋದು, ಇಲ್ಲಿರುವಂತ ಲೇಬರ್ಸ್ ನ ಇಲ್ಲಿ ಶಿಫ್ಟ್ ಮಾಡೋಣ. ಯಾಕೆ ಅಂತಂದ್ರೆ ಇದು ಹೈಲಿ ಪ್ರೊಡಕ್ಟಿವ್ ಕಂಪೇರ್ ಟು ದಿಸ್. ಇದನ್ನ ಲೇಬರ್ ಲಾಸ್ ಅಲ್ಲಿ ಕನ್ಸಿಡರ್ ಮಾಡಬೇಕು. ವರ್ಕ್ ಎಲ್ಲಿ ಮಾಡಿದ್ರು ವರ್ಕೇನೆ, ಬಟ್ ಪ್ರೊಡಕ್ಟಿವಿಟಿ ಎಲ್ಲಿ ಜಾಸ್ತಿ ಇದೆ ಆ ಕಡೆಗೆ ಮೂವ್ ಮಾಡಬೇಕು ಅನ್ನೋ ಪಾಯಿಂಟ್ ಅನ್ನ ಅಲ್ಲಿ ಗಮನಿಸ್ಕೊಳ್ಳಿ. ಓಕೆ, ಸೊ ನಾವೀಗ ಅಗ್ರಿಕಲ್ಚರ್ ನೋಡಿದ್ವಿ, ಮ್ಯಾನುಫ್ಯಾಕ್ಚರಿಂಗ್ ನೋಡಿದ್ವಿ. ಓಕೆ, ಆಮೇಲೆ ಎಲ್ರೂ ಇವತ್ತು ಹೇಳಿದ್ದೆ ಬುಕ್ ಅನ್ನ ಕೈಯಲ್ಲಿ ಇಟ್ಕೊಳ್ಳಕ್ಕೆ. ಎಲ್ರೂ ಇಟ್ಕೊಂಡಿದ್ದೀರಪ್ಪ? Yes, sir. Yes. ಸಿ ನಿಮಗೇನೆ ಲಾಸು. ಕ್ಲಾಸ್ ರೂಮ್ ಅಲ್ಲಿ ಆದ್ರೆ ನನ್ ಕಣ್ಣಿಗೆ ಕಾಣುತ್ತೆ. ಇವಾಗ ನೀವ್ ಏನ್ ಹೇಳಿದ್ರು ನಾನು ಎಸ್ ಅನ್ಬೇಕು, ನೀವೇನ್ ಹೇಳಿದ್ರು ಸರಿ ಅನ್ಬೇಕು. ಬಟ್ ನೀವ್ ಅಲ್ಲಿ ಇಟ್ಕೊಂಡಿದ್ರೆ ಓಕೆ, ಫಿಸಿಕಲ್ ಬುಕ್ ಇಟ್ಕೊಳ್ಳಿ ಅಂತ ನಾನು ಕಂಪಲ್ಷನ್ ಮಾಡ್ತಾ ಇದ್ದೆ. ಇವಾಗ ಶಟ್ ಡೌನ್ ಇರೋದ್ರಿಂದ ನಿಮಗೆ ಜೆರಾಕ್ಸ್ ತಗೊಂಬನ್ನಿ ಅಂತ ಫೋರ್ಸ್ ಮಾಡಕ್ ಆಗಲ್ಲ. ಬಟ್ ಅಟ್ಲೀಸ್ಟ್ ಸಾಫ್ಟ್ ಕಾಪಿನಾರು ಇಟ್ಕೊಳ್ಳಕ್ಕೆ ಪ್ರಯತ್ನ ಪಡಿ. ಅದರಲ್ಲೂ ಮತ್ತೆ ಕನ್ಸ್ಟೆಂಟ್ಸ್ ಇರುತ್ತೆ ಅಂತ ನಂಗೆ ಗೊತ್ತು. ಯಾಕಂದ್ರೆ ಅದೇ ಮೊಬೈಲ್ ಅಲ್ಲಿ ನಾನು ಅದನ್ನು ನೋಡಕ್ಕಾಗಲ್ಲ, ಇದು ನೋಡಕ್ಕಾಗಲ್ಲ ಅಂತ ಇರುತ್ತೆ. ಅಟ್ಲೀಸ್ಟ್ ನೀವು ಪಕ್ಕದಲ್ಲಿ ಪಾಯಿಂಟ್ಸ್ ಗಳನ್ನ ನೋಟ್ ಡೌನ್ ಮಾಡ್ಕೊಂಡ್ರೆ ಆಮೇಲೆ ನೀವು ಬುಕ್ ತಗೊಂಡು ಮಾರ್ಕ್ ಆದ್ರೂ ಮಾಡ್ಕೊಳ್ಬಹುದು. ಓಕೆ, ಸೊ ಸುಮ್ಮನೆ ಕತೆ ಕೇಳ್ಬೇಡಿ. ಹರಿ ಕತೆ ಕೇಳ್ದಂಗೆ ಕೇಳಿದ್ರೆ ಏನೇನು ಯೂಸ್ ಆಗಲ್ಲ. ಇಲ್ಲಿ ಕೇಳಿದಾಗ ಎಲ್ಲ ಚೆನ್ನಾಗಿ ಅನ್ಸುತ್ತೆ, ಆಮೇಲೆ ಏನು ಯೂಸ್ ಆಗಲ್ಲ. ಓಕೆ, ಸೊ ನಾನು ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಮಾತಾಡಿದೆ, ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲಿ ಮಾತಾಡಿದೆ. ಇಲ್ಲಿ ಸರ್ವಿಸ್ ಸೆಕ್ಟರ್ ಅಲ್ಲಿ ಓಕೆ, ಸರ್ವಿಸ್ ಸೆಕ್ಟರ್ ಅಲ್ಲಿ ಎಲ್ಲೆಲ್ಲಿ ಹೈಯೆಸ್ಟ್ ಇದೆ ಅಂತ. ಡೆಲ್ಲಿ, ಮಿಜೋರಾಂ, ಉತ್ತರ ಪ್ರದೇಶ್, ಕೇರಳ, ಅಂಡಮಾನ್ ಅಂಡ್ ಅನ್ನ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದೆ
ಓಕೆ, ಸ್ಕ್ರೀನ್ ಕಾಣಿಸ್ತಾ ಇದೆಯಾ? No, sir. ಕಾಣಿಸ್ತಾ ಇಲ್ವಾ? ರೈಟ್. ಇವಾಗ ಹಾ ಸರ್, ಈಗ ಕಾಣಿಸ್ತಾ ಇದೆ ಸರ್. ಓಕೆ. ನೋಡೋಣ, ಥರ್ಡ್ ನೆಟ್ವರ್ಕ್ ಚೂಸ್ ಮಾಡಿದ್ದೀನಿ, ಇದಾರು ಸ್ಟೇಬಲ್ ಆಗಿರುತ್ತೆ ಅಂತ. ಈಗ ಐ ಹೋಪ್ ಕಾಣಿಸ್ತಾ ಇದೆ ಅನ್ಕೋತೀನಿ. Yes sir. ಓಕೆ, ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಡ್ರೈವ್ ಸಚ್ ಹೆಟ್ರೋಜೆನಿಟಿ ಇನ್ ಎಂಟರ್ಪ್ರಿನರ್ಶಿಪ್ ಅನ್ನೋ ವಿಚಾರಕ್ಕೆ ಬಂದಾಗ, ಓಕೆ, ಸೊ ಇಲ್ಲಿ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ ದ ಡಿಸ್ಟ್ರಿಕ್ಟ್ ಲಾರ್ಜ್ಲಿ ರಿಲೇಟ್ ಟು ದ ಜನರಲ್ ಎಜುಕೇಶನ್ ಲೆವೆಲ್ ಇನ್ ದ ಡಿಸ್ಟ್ರಿಕ್ಟ್. ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ ಫಸ್ಟ್ ಅಲ್ಲೇನೆ. ಓಕೆ, ಸೊ ಬೆಟರ್ ಈ ಬಾಕ್ಸ್ 3 ನ ನೀವು ಓದ್ಕೊಳ್ಳಿ. ಇಲ್ಲಿದೆ ನೋಡಿ, ಪಾಪ್ಯುಲೇಷನ್ ಅಟ್ರಿಬ್ಯೂಟ್ಸ್, ರೆಗ್ಯುಲೇಟರಿ ಫ್ರೇಮ್ವರ್ಕ್. ಓಕೆ, ಸೊ ಜಸ್ಟ್ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಬರೀ ಲಿಟ್ರಸಿ ಅಲ್ಲ, ಡಿಜಿಟಲ್ ಲಿಟ್ರಸಿ ಕೂಡ ಎಂಟರ್ಪ್ರಿನರ್ಶಿಪ್ ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ದೆನ್ ಇಲ್ಲೊಂದು ಪ್ರಿಲಿಮ್ಸ್ ಕ್ವಶನ್ ಆಗುತ್ತೆ. ಪ್ಲೀಸ್ ಇಲ್ಲೊಂದು MCQ ಆಗುತ್ತೆ, ನೋಡ್ಕೊಳ್ಳಿ. ಎಂಟರ್ಪ್ರಿನಲ್ ಆಕ್ಟಿವಿಟಿ ಕ್ಯಾನ್ ಆಲ್ಸೋ ಬಿ ಇಂಪೆಡೆಡ್ ಬೈ ದ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಇನ್ ದ ರೀಜನ್ ದಟ್ ಹಿಂಡರ್ ಎಂಟ್ರಿ ಅಂಡ್ ಎಕ್ಸಿಟ್. ನಾನು ಹೇಳಿದೆ ನಿಮಗೆ. ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತುಂಬಾ ಮ್ಯಾಟರ್ ಆಗುತ್ತೆ. ಲಿಮಿಟ್ ಕಾಂಪಿಟೇಷನ್ ಅಂಡ್ ಇನ್ಕ್ರೀಸ್ ದ ಕಾಸ್ಟ್ ಆಫ್ ಕಂಪ್ಲೈನ್ಸ್ ಅಂಡ್ ಸ್ಟೇಷನ್. ಓಕೆ, ಸಿ ಇಲ್ಲಿದೆ ನೋಡಿ, ಈ ತರ ಅವ್ರು ಹೇಳಿರೋದು. ಅಂದ್ರೆ ಎಂಟ್ರಿ ಎಕ್ಸಿಟ್ ಸ್ಮೂತ್ ಇಲ್ಲ ಅಂತಂದ್ರೆ ಎಂಟರ್ಪ್ರಿನರ್ಶಿಪ್ ಶುರು ಆಗಲ್ಲ, ನೀವು ಅಂತ ಹೇಳ್ತಿರೋದು. ಫೋಸ್ಟರಿಂಗ್ ಎಂಟರ್ಪ್ರಿನರ್ಶಿಪ್ ಅನ್ನೋ ರಿಪೋರ್ಟ್ ಅಲ್ಲಿ ಇದೆ. ಆ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡಿದ್ದು ಅನ್ನೋದ್ರ ಬಗ್ಗೆ ಕ್ವಶನ್ ಆಗುತ್ತೆ, ಪ್ರಿಲಿಮ್ಸ್ ಕ್ವಶನ್. ಓಕೆ, OECD. ಸೊ MCQ ಹಾಕೊಳ್ಳಿ ಅದನ್ನ. Next, key parameters that have been implicated by prior research in this context include regulatory barriers to entry, competition policy, bankruptcy legislation, tax burdens, administrative and compliance cost, and protection of the intellectual property rights. Very good. ಇಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ನ ಪ್ರೊಟೆಕ್ಷನ್ ಇಲ್ಲ ಅಂತಂದ್ರೆ ಒಂದು ಬಿಸ್ನೆಸ್ ಬಿದ್ದೋಗ್ಬಿಡುತ್ತೆ. ನಿಮಗೆ ಬಹುಶಃ ಕೋಕೋ ಕೋಲಾ ಸ್ಟೋರಿ ಗೊತ್ತಿರ್ಬೋದು. ಓಕೆ, ಸಿ ಕೋಕೋ ಕೋಲಾ ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದು ಫಾರ್ಮುಲಾ. ಓಕೆ, ಸಪೋಸ್ ಇಮಿಡಿಯೇಟ್ ಆಗಿ ಯಾರಿಗೋ ಗೊತ್ತಾಯ್ತು ಮಾಡ್ದ ಅನ್ಕೊಳ್ಳಿ, ಆಯ್ತಾ? ಸೊ ಡು ಯು ಥಿಂಕ್ ದಟ್ ಕೋಕೋ ಕೋಲಾ ಕಂಪನಿ ವಿಲ್ ಎಕ್ಸಿಸ್ಟ್? ಹೇಳಿದ ಅರ್ಥ ಆಯ್ತಾ? ಯಾಕೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಇವಾಗ ನೀವು ಹೇಳ್ತೀರಾ. ಅದ್ರದ್ದು ಫಾರ್ಮುಲಾ ತಿಳ್ಕೊಂಡು ಹೊರಗಡೆ ಹೋದ್ರೆ ಅನದರ್ ಕೋಕೋ ಕೋಲಾ ಕಂಪನಿ ಕ್ಯಾನ್ ಬಿ ಇಮಿಡಿಯೇಟ್ಲಿ ಸ್ಟಾರ್ಟೆಡ್. ಬಟ್ ಹೌ ಅಬೌಟ್ ದ ರಿಸರ್ಚ್ ದೇ ಹ್ಯಾವ್ ಡನ್? ಸೊ ಅಥವಾ ಬಿಡಿ, ಲೇಟೆಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ನಾಳೆ ಕೋವಿಡ್-19 ಯಾರೋ ಮೆಡಿಸಿನ್ ಕಂಡು ಹಿಡಿತಾರೆ. ಸೊ ಇಮಿಡಿಯೇಟ್ ಆಗಿ ಅದನ್ನ ನಾವು ಫ್ರೀ ಆಫ್ ಕಾಸ್ಟ್ ರಿಲೀಸ್ ಬಿಟ್ರೆ ಫಾರ್ಮುಲಾ ಕರೆಕ್ಟ್ ಅಲ್ವಾ? No sir, not correct. Not a good move.
ಇಸ್ ಇಟ್ ಕ್ಲಿಯರ್? ಯಾಕೆ ಅದನ್ನ ಇದನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಾ ನಿಮ್ಗೆ? Yes, sir. Yes, it is. ಓಕೆ. ಇದು ಮೇನ್ಸ್ ಅಲ್ಲಿ ಪ್ರಿಲಿಮ್ಸ್ ಏನಿದ್ರು ಈ ತರ ರಿಪೋರ್ಟ್ ಕ್ವಶನ್ ಎಲ್ಲಿಂದ ಇದ್ರ ಬಗ್ಗೆ ಎಲ್ಲಿ ಮಾತಾಡಿದ್ದಾರೆ ಅಂತ. ಇದು ಒಳ್ಳೆ ಪ್ಯಾರಾಗ್ರಾಫ್ ನೀವು ಪ್ರಿಲಿಮ್ಸ್ ಅಲ್ಲಿ ಯೂಸ್ ಮಾಡಕ್ಕೆ. ಸೊ ಶ್ವೇತಾ ಅವರೇ, ಚಕ್ರವ್ಯೂಹ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ? ಶ್ವೇತಾ ಅವರೇ ಮಾತಾಡ್ಬೋದಾ? Is it audible? Voice breaking. I'm asking you to talk about Chakravyuha chart. ಕೇಳಿಸ್ತಾ ಇದೆಯಮ್ಮ? Okay. ಎಸ್ ಶ್ವೇತಾ ಹೇಳಿ, ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. So it talks about easy entry and easy exit of the films. No, why it is called as, ಸೊ ಒಂದು ಸ್ಟಾರ್ಟ್ಅಪ್ ಮಾಡಬೇಕು ಅಂದ್ರೆ ಲೇಬರ್ ಲಾಸ್ ಹೇಗಿರ್ಬೇಕು, ಯೂಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹೇಗಿರ್ಬೇಕು ಅಂತ ಚಕ್ರವ್ಯೂಹ ಚಾಪ್ಟರ್ ಹೇಳುತ್ತೆ ಸರ್. So, okay, you are talking about the terminology, right? Yes, sir. Okay, okay. So, yes, she is talking entry exit ವಿಚಾರದಲ್ಲಿ ಬಂದಾಗ you know that ಅಭಿಮನ್ಯು story, right? Okay, mute ಮಾಡ್ಕೊಳ್ಳಿ. So, ಅಭಿಮನ್ಯು ಒಂದ್ಸರಿ ಎಂಟ್ರಿ ಆದ್ರೆ ಹೊರಗಡೆ ಬರಕ್ ಆಗಲ್ಲ, ಅವನಿಗೆ ಗೊತ್ತಿಲ್ಲ ಹೆಂಗೆ ಬರೋದು ಅಂತ. ಆರ್ ಯು ಗೆಟಿಂಗ್ ದ ಪಾಯಿಂಟ್? ಸೊ ಆ ಕಂಟೆಕ್ಸ್ಟ್ ಅಲ್ಲಿ ಅದಕ್ಕೆ ಚಕ್ರವ್ಯೂಹ ಅಂತಂದು ಹೇಳ್ಬಿಟ್ಟು ಲಾಸ್ಟ್ ಸರ್ವೆ ನಲ್ಲಿ ಮೆನ್ಷನ್ ಮಾಡಿದ್ರು. ಅದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಲೇಬರ್ ರಿಫಾರ್ಮ್ಸ್ ಮಾತಾಡಿದ್ನಲ್ವಾ, ಈಸಿ ಎಂಟ್ರಿ ಈಸಿ ಎಕ್ಸಿಟ್ ಇರ್ಬೇಕು ಅನ್ನೋ ಪಾಯಿಂಟ್ ಅಲ್ಲಿ ಚಕ್ರವ್ಯೂಹ ತರ ಆಗ್ಬಾರ್ದು ಅಂತ. ಓಕೆ, ಇಫ್ ಯು ಎಂಟರ್, ಇಫ್ ಯು ಡೋಂಟ್ ಹೌ ಟು ಕಮ್ ಬ್ಯಾಕ್, ದಟ್ ಇಸ್ ಲಾಸ್ಟ್ ಸರ್ವೆ ನಲ್ಲಿ ಕೊಟ್ಟಿದ್ದ ಮೆನ್ಷನ್ ಮಾಡಿದ್ರು. ಸೊ ಇಲ್ಲಿ ಎರಡು ಫಿಗರ್ ಇದಾವೆ, ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೇನೆ. ಅದು ಏನೋ ಲಿಟ್ರಸಿ ಮತ್ತೆ ಎಂಟರ್ಪ್ರಿನರ್ಶಿಪ್ ರಿಲೇಷನ್ ಹೇಗಿದೆ ನೋಡ್ಕೊಳ್ಳಿ. ಕಾಲೇಜ್ ವೈಸ್ ಬೇಕಾಗಿಲ್ಲ. ಓಕೆ, ಎನಿವೆ ಕೊರಿಲೇಷನ್ ನೋಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ಈ ಲಾಸ್ಟ್ ಪಾಯಿಂಟ್ ಒಂದು ಇಂಪಾರ್ಟೆಂಟ್ ಇದೆ, ಇಲ್ಲಿ ನೋಡ್ಕೊಳ್ಳಿ. The superior access to markets is also associated with a higher entrepreneurial activity. Very important. See, ಒಂದೊಂದು ಪಾಯಿಂಟ್ ಮೇನ್ಸ್ ಅಲ್ಲಿ ನಿಮಗೆ ಎರಡೆರಡು ಮಾರ್ಕ್ ಅನ್ನ ತಕ್ಕೊಡುತ್ತೆ. Superior access with a higher entrepreneurial activity. Okay. ಇಲ್ಲಿ the proportion of villages that are connected by tar roads in a district are live connectivity. 91% of the villages in the district are connected by the tar roads. The number of new firms increases monotonically. However, after this, the number of new firms decreases. The results are okay. Anyway, ಸಾಕು ನಮಗೆ ಅದು. ಕನೆಕ್ಟಿವಿಟಿ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಮೇಲೆ ಓಕೆ ಎಂಟರ್ಪ್ರಿನರ್ಶಿಪ್ ಗ್ರೋತ್ ಆಗಿರೋದು ಇಲ್ಲೇ ಇದೆ ನೋಡಿ, ಈ ಡಯಾಗ್ರಾಮ್ ಅಲ್ಲಿ ಅದು ಮೆನ್ಷನ್ ಆಗಿದೆ. ಓಕೆ ನೋಡಿ, ಹಂಗಂತ ಬರೀ ಟಾರ್ ರೋಡ್ ಹಾಕೊಂಡು ಕುತ್ಕೊಂಡ ತಕ್ಷಣ ಸಿಕ್ಕಾಬಟ್ಟೆ ಎಂಟರ್ಪ್ರಿನರ್ಸ್ ಆಗ್ತಾರೆ ಅಂತಲ್ಲ. ಆಫ್ಟರ್ ಎ ಸರ್ಟನ್ ಲೆವೆಲ್ ಇಟ್ ಕಮ್ಸ್ ಟು ಲೋವರ್ ಲೆವೆಲ್ಸ್. ಓಕೆ, ಚಾಪ್ಟರ್ ಅಲ್ಲಿ ನಾವು ನೋಡಿದ್ದೀನೋ ಲಿಟ್ರಸಿ ಲೆವೆಲ್ ರೈಸ್ ಆದ್ರೆ ಎಂಟರ್ಪ್ರಿನರ್ಶಿಪ್ ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಕನೆಕ್ಟಿವಿಟಿ ರೈಸ್ ಮಾಡಿದ್ರೆ ಯಾವ ರೀತಿ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಅದರಿಂದ ಲೋಕಲ್ ಮಾರ್ಕೆಟ್ ಇಂದ ಹೇಗೆ ಕನೆಕ್ಟ್ ಆಗಿ ಅದು ಹೆಲ್ಪ್ ಮಾಡುತ್ತೆ ಅನ್ನೋದು. ಅದೇ ರೀತಿ ಪಾಲಿಸೀಸ್. ಸೊ ಇದ್ರ ಸಮ್ಮರಿ ನಮಗೆ ಇಲ್ಲಿದೆ.
Shall we move to next chapter? ಕೇಳಿಸ್ತಾ ಇಲ್ವಾ ಯಾರಿಗೂ? No, sir, we can hear you, sir. Okay. So next chapter move ಆಗೋಣವಾ? Yes, sir, yes. ಸಿ ಸಮ್ಮರಿ ಲಾಸ್ಟ್ ಇರೋದನ್ನ ಓದ್ಕೊಂಡ್ರೆ ಸಾಕು, ಫಸ್ಟ್ ಪೇಜ್ ಅಲ್ಲಿ ಇರೋದು ಓದ್ಕೊಂಡ್ರೆ ಸಾಕು. ಮಧ್ಯ ನಾನು ಏನ್ ಮಾರ್ಕ್ ಮಾಡ್ಸಿದ್ದೀನಿ ಅಷ್ಟು ಓದ್ಕೊಂಡ್ರೆ ಸಾಕು. ಓಕೆ. ಥರ್ಡ್ ಚಾಪ್ಟರ್ ಪ್ರೋ ಬಿಸ್ನೆಸ್ ವರ್ಸಸ್ ಪ್ರೋ ಕ್ರೋನಿ. ಓಕೆ, ಪ್ರೋ ಬಿಸ್ನೆಸ್ ವರ್ಸಸ್ ಪ್ರೋ ಕ್ರೋನಿ. ಫಸ್ಟ್ ಚಾಪ್ಟರ್ ಅಲ್ಲಿ ಆಲ್ರೆಡಿ ಮಾತಾಡಿದೀವಿ ನಾವು. ಪ್ರೋ ಬಿಸ್ನೆಸ್ ಮೀನಿಂಗ್ ಏನು, ಪ್ರೋ ಕ್ರೋನಿ ಮೀನಿಂಗ್ ಏನು. ಗವರ್ಮೆಂಟ್ ಅಲ್ಲಿ ಇರೋರು ತಮ್ಮ ಫ್ರೆಂಡ್ ಆಗಿರುವಂತ ಬಿಸ್ನೆಸ್ ಪರ್ಸನ್ಸ್ ಗಳಿಗೆ ಮಾತ್ರ ಹೆಲ್ಪ್ ಮಾಡೋದು ಪ್ರೋ ಕ್ರೋನಿ ಆಗಿರುತ್ತೆ. ಓಕೆ, ಇರ್ರೆಸ್ಪೆಕ್ಟಿವ್ ಆಫ್ ಎವ್ರಿ ಒನ್, ಎಲ್ಲಾ ಬಿಸ್ನೆಸ್ ಬರೀ ಬಿಸ್ನೆಸ್ ಅಂತ ನೋಡ್ಬಿಟ್ಟು ಮಾಡೋದಿದೆ ಅಲ್ವಾ, ಅದು ಪ್ರೋ ಬಿಸ್ನೆಸ್ ಅಂತ. ಸೊ ಇಲ್ಲಿ ಈ ಚಾಪ್ಟರ್ ಅಲ್ಲಿ ಯಾವುದು ಪ್ರೋ ಬಿಸ್ನೆಸ್ ಇಂದ ಹೇಗೆ ಒಳ್ಳೇದಾಗುತ್ತೆ, ಪ್ರೋ ಕ್ರೋನಿಯಿಂದ ಹೇಗೆ ಹಾರ್ಮ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. Okay. So, India's aspiration to become 5 trillion economy depends critically on the promoting pro business. Now 5 trillion economy ಮಾಡಬೇಕು ಅಂತ ಅನ್ನೋದಾದ್ರೆ pro business ಗೆ ಇವಾಗ 5 trillion economy ತುಂಬಾ ಡಿಸ್ಟೆನ್ಸ್ ಆಗುತ್ತೆ ಈಗ, ಗೊತ್ತಿಲ್ಲ. ಅಥವಾ ನಾವು ಇನೋವೇಟಿವ್ ಆಗಿ ಥಿಂಕ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅಚೀವ್ ಮಾಡಬಹುದು, ಟೇಕಿಂಗ್ ದಿಸ್ ಆಸ್ ಅ ಆಪರ್ಚುನಿಟಿ. ಓಕೆ, ಎನಿವೆ, pro business policy that unleashes the power of competitive markets to generate wealth on the one hand, and weaning away from the pro crony policy that may favor the specific private interest, especially powerful incumbents on the other hand. Okay, so ಇದಕ್ಕೆ ಫೇವರ್ ಮಾಡೋಣ, ಇದರಿಂದ ದೂರ ಹೋಗೋಣ ಅಂತ ಮಾತಾಡ್ತಾ ಇದ್ದಾರೆ. Since 1991, okay, it provide powerful evidence supporting this crucial distinction. ಮುಂದೆ ನೀವು ನೋಡ್ತೀವಿ ಚಾಪ್ಟರ್ ಅಲ್ಲಿ 91 ಇಂದ ಅದನ್ನ ನೋಡಿದಾಗ ಪ್ರೋ ಬಿಸ್ನೆಸ್ ಮಾಡಿದಾಗಿಂದ ಯಾವ ರೀತಿ ಎಲ್ಲೆಲ್ಲಿ ಪ್ರೋ ಬಿಸ್ನೆಸ್ ಇದೆ ಅಲ್ಲಿ ಹೆಂಗೆ ರೈಸ್ ಆಗಿದೆ, ಪ್ರೋ ಕ್ರೋನಿ ಇದ್ ಕಡೆಗೆಲ್ಲ ಯಾವ ರೀತಿ ಡೌನ್ ಆಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ವ್ಯೂಡ್ ಫ್ರಮ್ ದ ಲೆನ್ಸ್ ಆಫ್ ದ ಸ್ಟಾಕ್ ಮಾರ್ಕೆಟ್ ವಿಚ್ ಕ್ಯಾಪ್ಚರ್ಸ್ ದ ಪಲ್ಸ್ ಆಫ್ ದ ಎಕಾನಮಿ. ಓಕೆ, ಇನ್ ರಿಯಲ್ ಟೈಮ್, ಆಕ್ಚುಲಿ ರಿಯಲ್ ಟೈಮ್ ಅಲ್ಲಿ ತೋರಿಸ್ತಾ ಇರುತ್ತೆ. ದ ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಹ್ಯಾಸ್ ಇನ್ಕ್ರೀಸ್ಡ್ ಸಿಗ್ನಿಫಿಕೆಂಟ್ಲಿ ಆಫ್ಟರ್ ದ ರಿಫಾರ್ಮ್. ತುಂಬಾ ಒಂದು ಒಳ್ಳೆ ವರ್ಡ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂದ್ರೆ ಏನ್ರಪ್ಪ? ಯಾರು, ಎನಿವನ್? ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಓಕೆ, ನೆಕ್ಸ್ಟ್ ಈ ಚಾಪ್ಟರ್ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ನಿಮ್ಗೆ. ಸೊ ಬಿಫೋರ್ ಲಿಬರಲೈಸೇಷನ್ ಅಂದ್ರೆ 1990 ಗಿಂತ ಮುಂಚೆ, ಬಿಫೋರ್ ಲಿಬರಲೈಸೇಷನ್, ಸೆನ್ಸೆಕ್ಸ್ ಫರ್ಮ್ ಎಕ್ಸ್ಪೆಕ್ಟೆಡ್ ಟು ಸ್ಟೇ ಇನ್ ಇಟ್ ಫಾರ್ ಒಂದು ಫರ್ಮ್. ಓಕೆ, ಬೇಸಿಕ್ಸ್ ಆಫ್ ಸೆನ್ಸೆಕ್ಸ್ ಎಲ್ಲರಿಗೂ ಇದೆ ಅಂತ ಅನ್ಕೊಳ್ತೀನಿ. ಸ್ಟಾಕ್ ಮಾರ್ಕೆಟ್ ಇಂದ ಒಂದು ಸೆನ್ಸೆಕ್ಸ್ ಅಂತಂದ್ರೆ ಎಷ್ಟು ಕಂಪನಿಗಳಿದಾವೆ ಅದರಲ್ಲಿ? ಸೆನ್ಸೆಕ್ಸ್ ಮೀನ್ಸ್ ಸೆನ್ಸಿಟಿವ್ ಇಂಡೆಕ್ಸ್. ಇದರಲ್ಲಿ 30 ಕಂಪನಿಗಳಿದಾವೆ. ಓಕೆ, ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಗೆ ನ್ಯೂ ಐಡಿಯಾಸ್ ಡಿಸ್ಟ್ರಾಯ್ ದ ಓಲ್ಡ್ ಒನ್. ಕರೆಕ್ಟ್ ಅದು. ಓಕೆ, ಸೊ ಅಂದ್ರೆ ಪೋಸ್ಟ್ ಲಿಬರಲೈಸೇಷನ್ ಬಂದಂತ ಐಡಿಯಾಗಳು ಯಾವ ರೀತಿ, ಇಲ್ಲಿ ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂದ್ರೆ ಸಮಥಿಂಗ್ ಗುಡ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅನ್ನೋ ಪಾಯಿಂಟ್ ಅಲ್ಲ. ಓಕೆ, ಸೊ ಇಲ್ಲಿ ಸೆನ್ಸೆಕ್ಸ್ ಅಲ್ಲಿ 30 ಕಂಪನೀಸ್ ಗಳಿದಾವೆ. ಆ 30 ಕಂಪನೀಸ್ ಅಲ್ಲಿ ಅಂದ್ರೆ ಮ್ಯಾಕ್ಸಿಮಮ್ ರೈಸ್ ಆದ್ರೆ ಸೆನ್ಸೆಕ್ಸ್ ರೈಸ್ ಆಯ್ತು ಅಂತೀವಿ, 30 ಕಂಪನೀಸ್ ಅಲ್ಲಿ ಮ್ಯಾಕ್ಸಿಮಮ್ ಡೌನ್ ಅಲ್ಲಿ ಇದ್ರೆ ಸೆನ್ಸೆಕ್ಸ್ ಡೌನ್ ಆಯ್ತು ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಆ ಸೆನ್ಸೆಕ್ಸ್ ಒಳಗಡೆ 30 ಕಂಪನೀಸ್ ಗಳು ಏನಿದಾವಲ್ಲ, ಮುಂಚೆ ಲಿಬರಲೈಸೇಷನ್ ಗಿಂತ ಮುಂಚೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇದನ್ನ, ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಕೇಳಿರ್ತೀನಿ ನಾನು.
ಓಕೆ, ಬಿಫೋರ್ ಲಿಬರಲೈಸೇಷನ್ ಅಂದ್ರೆ 90s ಗಿಂತ ಮುಂಚೆ ಹೋದಾಗ ಒಂದು ಕಂಪ್ನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟರ್ ಆಯ್ತು ಅಂತಂದ್ರೆ 60 years ಅಲ್ಲೇ ಇರುತ್ತೆ ಅನ್ನೋ ನಂಬಿಕೆನಲ್ಲಿ ಇದ್ರು. ಓಕೆ, ಬಟ್ ಲಿಬರಲೈಸೇಷನ್ ಆದ್ಮೇಲೆ ಒಂದು ಕಂಪ್ನಿ ಅಲ್ಲಿ ಇರುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ಇವಾಗ 60 ವರ್ಷ ಗಂಟೆ ಇರುತ್ತೆ ಅನ್ನೋ ನಂಬಿಕೆ ಇಲ್ಲ. ಅಂದ್ರೆ ಈ ವರ್ಷ ಅದ್ರೊಳಗೆ ರಿಲಯನ್ಸ್ ಇದೆಯಾ ಅಂದ್ರೆ ಇನ್ನೊಂದು 12 ವರ್ಷಕ್ಕೆ ಆದ ನಂತರ ಇರ್ಬೋದು, ಇಲ್ಲದೆ ಇರ್ಬೋದು. ಎಕ್ಸಾಂಪಲ್. ಓಕೆ, ಸೊ ಆಫ್ಟರ್ ಎವ್ರಿ 5 years 1/3 ಸೆನ್ಸೆಕ್ಸ್ ಫರ್ಮ್ಸ್ ಆರ್ ಚರ್ನ್ಡ್ ಔಟ್. ಕಂಪ್ನಿಗಳು ಪ್ರತಿ 5 ವರ್ಷಕ್ಕೆ ಅಂದ್ರೆ ಆಲ್ಮೋಸ್ಟ್ 100 ಕಂಪ್ನಿ ಇದಾವೆ ಅಂದ್ರೆ ಅಥವಾ 33% ಆಫ್ ದ ಕಂಪ್ನೀಸ್ ಚೇಂಜ್ ಆಗ್ತಾನೆ ಇದಾವೆ ಅಂತ. ಯಾಕೆ ಚೇಂಜ್ ಆಗ್ತಾ ಇದೆ ಅಂತಂದ್ರೆ ಟು ರಿಫ್ಲೆಕ್ಟ್ ದ ಇನ್ಫ್ಲಕ್ಸ್ ಆಫ್ ನ್ಯೂ ಫೋನ್ಸ್, ಪ್ರಾಡಕ್ಟ್ಸ್, ಟೆಕ್ನಾಲಜಿ. ಇವಾಗ ನಾವು 1990 ನಲ್ಲಿ ಇದ್ದಂತ ಕಂಪ್ನಿಗಳು ಮಾತ್ರನೇ ಇಟ್ಕೊಂಡ್ರೆ ಯಾವ್ದ್ರಲ್ಲಿ ಸೆನ್ಸೆಕ್ಸ್ ಅಲ್ಲಿ ಹೊಸದಾಗಿ ಡೆವಲಪ್ ಆಗಿರುವಂತಹ ಅಥವಾ ಗ್ರೋತ್ ಆಗ್ತಾ ಇನ್ಫೋಸಿಸ್ ಇರ್ಬೋದು, TCS ಇರ್ಬೋದು, ನಮ್ ಕಣ್ ಮುಂದೆ ಇಲ್ಲದೆ ಇರುವಂತವೆಲ್ಲವೂ ಇವಾಗ ಇದಾವೆ. 90s ಅಲ್ಲಿ ಇಲ್ಲದೆ ಇರುವಂತವೆಲ್ಲ ಇವಾಗ ಇದಾವೆ. ಸೊ ರಿಯಲ್ ಎಕನಾಮಿನ ರಿಫ್ಲೆಕ್ಟ್ ಮಾಡ್ಬೇಕು ಅಂತಂದ್ರೆ ಅವಕ್ಕೆಲ್ಲವನ್ನೂ ಅಕೌಂಟ್ ಇಡ್ಬೇಕು. ಸೊ ಇನ್ ದ ಎಕನಾಮಿ. ಓಕೆ, ಫಾರ್ ಎಕ್ಸಾಂಪಲ್ ಬಿಡಿ, ಅದು ಬೇಕಾಗಿಲ್ಲ. ಪ್ರೋ ಕ್ರೋನಿಯಿಂದ ಏನಾಗಿದೆ ಅಂತಂದ್ರೆ ಎಕನಾಮಿ ಯಾವ ರೀತಿ ಹಾಳಾಗಿದೆ ಒಳಗಡೆ ನೋಡೋಣ. ಮೇನ್ಸ್ ಒಂದು ಕ್ವಶನ್ ಆಗುತ್ತೆ, ಪ್ರಿಲಿಮ್ಸ್ ಅಲ್ಲಿ ಏನಿಲ್ಲ ಇದೆ. ಓಕೆ, ಇದು ಕಾರಣ ಕೇಳಿದೆ ನಾನು ನಿಮ್ಗೆ. ನಿಜ, ಫಾರ್ ದ ಬೆಟರ್ಮೆಂಟ್, ಅದಕ್ಕೋಸ್ಕರ ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಅಂತ ಹೇಳ್ತಾ ಇರೋದು. ಓಕೆ, ಓಕೆ. ಸೊ ಇಲ್ಲಿ ನಮ್ಗೆ ಈ ಡಾಟಾ ಎಲ್ಲ ಅಷ್ಟೊಂದು ಅವಶ್ಯಕತೆ ಇಲ್ಲ, ಬಟ್ ಈ ಡಯಾಗ್ರಾಮ್ ಅರ್ಥ ಮಾಡ್ಕೊಂಡು ಮುಂದೆ ಮೂವ್ ಆಗೋಣ. ಸೆನ್ಸೆಕ್ಸ್ ಇನ್ಕ್ರಿಮೆಂಟಲ್ ಮಂತ್ಸ್. ಈಗ ಸೆನ್ಸೆಕ್ಸ್ ಎಷ್ಟಪ್ಪ ಇದೆ ಇವತ್ತು ಲೆವೆಲ್? ಎಷ್ಟಿದೆ? ಎನಿವನ್? ಈ ಗ್ರಾಫ್ ನ ಕಂಟಿನ್ಯೂ ಮಾಡೋದಾದ್ರೆ ಓಕೆ, June 19 ವರ್ಗೂ ಇವಾಗ 31,000 ಬಂದಿದೆ. ಓಕೆ, ಸೊ ಶುರುವಾದಾಗಿಂದ ಹಿಡಿದ್ಬಿಟ್ಟು ಇಲ್ಲಿ ಓಕೆ ನಿಮಗೆ ಯಾವುದು 2008 ಅಲ್ಲಿ ಮಾರ್ಕೆಟ್ ಸ್ಲೋ ಡೌನ್ ಆಗಿದ್ದು ಗೊತ್ತಿರಬಹುದು. ಓಕೆ, ಎಕನಾಮಿಕ್ ಕ್ರಾಶ್ ಆಗಿತ್ತು. ಸೊ ಅಲ್ಲಿ ನಮಗೆ ಡೌನ್ ಆಗಿದ್ದು ನೋಡ್ತೀವಿ. ಮತ್ತೆ ಇವಾಗ ಮತ್ತೊಂದು ಕ್ರಾಶ್ ಆಗಿ 31,000 ಬಂದಿದೆ ಸೆನ್ಸೆಕ್ಸ್. ಸೊ ಈ ಇಂಡಿಕೇಟರ್ ಎಕನಾಮಿ ಹೇಗೆ ಗ್ರೋ ಆಗ್ತಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಓಕೆ, ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಯಾವ ರೀತಿ ಎಕ್ಸಲರೇಟರ್ ಗ್ರೋತ್ ಇತ್ತು, ಆಮೇಲೆ ಸ್ಲೋ ಡೌನ್ ಹೇಗಾಯ್ತು, ಮತ್ತೆ ವಾಪಸ್ 2008 ಆದ್ಮೇಲೆ ರಿವೈವ್ ಆಗಿದ್ದು. ಇವಾಗ ಇದ್ರಾಗಿಲ್ಲ, ಕೋವಿಡ್ ಬಂದ್ಬಿಟ್ಟು ಮತ್ತೆ ಫಾಲ್ ಆಗಿರೋದು. ಓಕೆ, 35,000 ಆಗಿ 40,000 ಆಗಿ ವಾಪಸ್ ಮತ್ತೆ 30,000 ಬಂದಿದೆ. ಅಂದ್ರೆ 2017 ಅಲ್ಲಿ ಏನಿತ್ತಲ್ವಾ 2020 ಮತ್ತೆ ವಾಪಸ್ ಆ ಸ್ಟೇಟಿಗೆ ಬಂದು ನಿಂತ್ಕೊಂಡಿದೆ. ಸೊ ಎಕನಾಮಿಕ್ ಇಂಡಿಕೇಟರ್ ಹೆಂಗ್ ವರ್ಕ್ ಆಗುತ್ತೆ ಸೆನ್ಸೆಕ್ಸ್ ಅನ್ನೋದನ್ನ ಇಲ್ಲಿ ಗಮನಿಸಬಹುದು. ಓಕೆ, ನಾವು ಎಷ್ಟೇ ಹಿಂದ್ಗಡೆ ಹೋಗಿದೀವಿ ಅನ್ನೋದನ್ನ ಒಂದು ಪಾಯಿಂಟ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ನಮ್ಗೆ ಸ್ಟಾಕ್ ಮಾರ್ಕೆಟ್ ಹೆಲ್ಪ್ ಮಾಡುತ್ತೆ. ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಎಸ್ ಸರ್, ಎಸ್ ಸರ್. ಯಾರೋ ನಾಟ್ ಆಡಿಬಲ್ ಅಂತ ಹಾಕಿದ್ರು. ಸೊ ಒಂದು ಸ್ಟಾಕ್ ಮಾರ್ಕೆಟ್ ನಮಗೆ ಈಸಿಯಾಗಿ ಅರ್ಥ ಮಾಡ್ಕೊಳಕ್ ಹೆಲ್ಪ್ ಮಾಡುತ್ತೆ. ನಮ್ಮ ಎಕನಾಮಿ ಇವಾಗ ಎಷ್ಟು ಹಿಂದಕ್ಕೆ ಹೋಗಿದೆ ಅಂತ ಅಸೆಸ್ ಮಾಡಬೇಕು ಅಂದ್ರೆ ಇವಾಗ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಎಕ್ಸಾಕ್ಟ್ಲಿ ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ರಫ್ ಆಗಿ ಐಡಿಯಾ ಸಿಗುತ್ತೆ. ಸೊ ಜಸ್ಟ್ ಬಿಕಾಸ್ ಆಫ್ ಕೋವಿಡ್, ಓಕೆ, ಈ ಕೋವಿಡ್ ಇಂದ ನಾವು ಎಷ್ಟು ವರ್ಷ ಹಿಂದಕ್ಕೆ ಹೋಗಿದೀವಿ? ಇವಾಗ 3 years ಬ್ಯಾಕ್ ನಮ್ಮ ಎಕನಾಮಿ ಅಷ್ಟು ಹಿಂದಕ್ಕೆ ಹೋಗಿದೆ. ಇನ್ನೂ ಹಿಂದಕ್ಕೆ ಹೋಗ್ಬೋದು, ಗೊತ್ತಿಲ್ಲ ನಮಗೆ. ಈಗ ಸದ್ಯದ ಸ್ಟೇಟಸ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು. ಓಕೆ.
ನ್ಯೂ ಸೆಕ್ಟರ್ಸ್ ಎಮರ್ಜ್ ಇನ್ ದ ಸೆನ್ಸೆಕ್ಸ್ ಫಾಲೋಯಿಂಗ್ ಲಿಬರಲೈಸೇಷನ್. ಮುಂಚೆ ತುಂಬಾ ಲಿಮಿಟೆಡ್ ಇತ್ತು. ಓಕೆ, ಸೊ ಇವಾಗ ಎಷ್ಟು ಸೆಕ್ಟರ್ಸ್ ಗಳು ಆಡ್ ಆಗಿದೆ ಲಿಬರಲೈಸೇಷನ್ ಆದ್ಮೇಲೆ ಅನ್ನೋದಕ್ಕೆ? ರಿಯಲ್ ಎಸ್ಟೇಟ್, ಹೆಲ್ತ್ ಕೇರ್, ಕಮ್ಯುನಿಕೇಶನ್, ಓಕೆ, ಯುಟಿಲಿಟೀಸ್, ಮೆಟೀರಿಯಲ್ಸ್, ಕನ್ಸ್ಯೂಮರ್ ಡಿಸ್ಕ್ರಿಷನರಿ, ಎನರ್ಜಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಫೈನಾನ್ಷಿಯಲ್ಸ್. ಕಾಣಿಸ್ತಾ ಇದೆಯಾ? ಸೊ ಮುಂಚೆ ಇದ್ದಿದ್ದು ತುಂಬಾ ಲಿಮಿಟೆಡ್ ಇತ್ತು. ಇವಾಗ ಎಷ್ಟು ಸೆಕ್ಟರ್ಸ್ ಗಳು ವೈಡ್ ಆಗ್ತಾ ಹೋಗಿದೆ ಅಷ್ಟು ಸೆಕ್ಟರ್ಸ್ ಗಳನ್ನ ಸೆನ್ಸೆಕ್ಸ್ ಅಲ್ಲಿ ಆಡ್ ಮಾಡಿದ್ದಾರೆ. ಜಸ್ಟ್ ಪಾಯಿಂಟ್ ಕೇಳಿಸ್ಕೊಳ್ಳಿ, ಬಿಟ್ಬಿಡಿ ಅಷ್ಟೇ. ಅದರಲ್ಲೇನು ಜಾಸ್ತಿ ತಲೆಗೆ ಹಾಕೊಳ್ಳೋದಂತ ಏನಿಲ್ಲ. ಇಲ್ಲಿ ಲಿಬರಲೈಸೇಷನ್ ಎಷ್ಟು ವೈಡ್ ಆಗಿದೆ. ಓಕೆ, ಹೊಸ ಸೆಕ್ಟರ್ ಗಳೆಲ್ಲ ಸೇರ್ಕೊಂಡಿದೆ. ಸೊ ಇಲ್ಲಿ ಹೇಳ್ತಾ ಇದೆ ದ ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಕ್ರಿಯೇಟೆಡ್ ನ್ಯೂ ಸೆಕ್ಟರ್ಸ್. ಓಕೆ, ಅಂದ್ರೆ ಫೈನಾನ್ಷಿಯಲ್ ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಮುಂಚೆ ಇರ್ಲೇ ಇಲ್ಲ, ಅದು 90s ಅಲ್ಲಿ ಅದು ಇರ್ಲೇ ಇಲ್ಲ. ಸೊ ನಾನು ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಒಂದು ಸಿಂಪಲ್ ಕ್ವಶನ್ ಫ್ರೇಮ್ ಮಾಡ್ಬೇಕು ಅಂದ್ರೆ, ಪೋಸ್ಟ್ ಲಿಬರಲೈಸೇಷನ್ ವಿಚ್ ಆಫ್ ದ ಫಾಲೋಯಿಂಗ್ ವರ್ ಆಡೆಡ್ ಅಂತ. ದೊಡ್ಡ ದೊಡ್ಡ ಕೇಳಲ್ಲ ಅವನು. ಸೆನ್ಸೆಕ್ಸ್ ಅಲ್ಲಿ ಮುಂಚೆ ಇರ್ಲಿಲ್ಲ ಇವಾಗಿದೆ ಅಂತ ಅನ್ನೋದಾದ್ರೆ ಸಿಂಪಲ್ ಆಗಿ ರಿಮೋಟ್ ಚಾನ್ಸ್ ಕೇಳೋದು. ಬಟ್ ಓಕೆ, ಇಲ್ಲಿ ಪ್ರಿಲಿಮ್ಸ್ಗೆ ಜಸ್ಟ್ ಒಂದೇ ಒಂದು ಕ್ವಶನ್, ವಾಟ್ ಈಸ್ ಹರ್ಫಿಂಡಲ್ ಇಂಡೆಕ್ಸ್ ಅಂತ. ಓಕೆ, ಏನಪ್ಪ ಇದು ಅಂತಂದ್ರೆ, ಇಟ್ ಈಸ್ ದ ಇಂಡೆಕ್ಸ್ ವಿಚ್ ಕಂಪೇರ್ಸ್ ಕಾಂಪಿಟೇಷನ್ ಬಿಟ್ವೀನ್ ದ ಡಿಫ್ರೆಂಟ್ ಸೆಕ್ಟರ್ಸ್ ಅಷ್ಟೇ. ಇವಾಗ ರಿಯಲ್ ಎಸ್ಟೇಟ್, ಎನರ್ಜಿ ಸೆಕ್ಟರ್ಗೂ ಕಂಪೇರ್ ಮಾಡಬೇಕು. ಸೊ ಈ ಇಂಡೆಕ್ಸ್ ಅದನ್ನ ಕೊಡುತ್ತೆ. MCQ ಅಷ್ಟೇ ಬರೋದಾದ್ರೆ, ಡೈರೆಕ್ಟ್ ಕ್ವಶನ್. ಓಕೆ, ಎರಡು ಸೆಕ್ಟರ್ ಗಳನ್ನ ಕಂಪೇರ್ ಮಾಡಂತ ಒಂದು ಇಂಡೆಕ್ಸ್ ಅದು, ಇನ್ನೇನು ಇಲ್ಲ ಅಲ್ಲಿ ನಿಮಗೆ. ಓಕೆ, ಮೇನ್ಸ್ಗೆ ನಿಮಗೆ ಈ ಡಯಾಗ್ರಾಮ್ ನ ಯೂಸ್ ಮಾಡ್ಕೊಳ್ಬಹುದು. ಡಿಫರೆನ್ಸ್ ಬಿಟ್ವೀನ್ ಪ್ರೋ ಬಿಸ್ನೆಸ್ ಅಂಡ್ ಪ್ರೋ ಕ್ರೋನಿ ಪಾಲಿಸಿ ಪ್ರಿಲಿಮ್ಸ್ ಅಲ್ಲಿ ಕೇಳಲ್ಲ. ಓಕೆ, ಪ್ರೋ ಬಿಸ್ನೆಸ್ ಅಂದ್ರೆ ಲೆವೆಲ್, ರಿಸೋರ್ಸ್ ಅಲೋಕೇಶನ್ ಇನ್ ದ ಎಕನಾಮಿ ಇಸ್ ಎಫಿಷಿಯಂಟ್. ಯಾರಿಗೆ ಕೊಟ್ರೆ ಎಷ್ಟು ಪ್ರೊಡಕ್ಟಿವಿಟಿ ಬರುತ್ತೆ, ಎಷ್ಟು ರೈಸ್ ಆಗುತ್ತೆ ಎಕನಾಮಿ, ಅವ್ರಿಗೆ ಅಲರ್ಟ್ ಮಾಡೋದು. ಸಿಟಿಸನ್ಸ್ ವೆಲ್ಫೇರ್ ಇಸ್ ಮ್ಯಾಕ್ಸಿಮೈಸ್ಡ್, ಇದು ಪ್ರೋ ಬಿಸ್ನೆಸ್ ಅಲ್ಲಿ. ಪ್ರೋ ಕ್ರೋನಿಯಲ್ಲಿ ಸಮ್ ಇನ್ಕಂಬೆಂಟ್ ಫರ್ಮ್ಸ್ ಮೇ ರಿಸೀವ್ ಪ್ರಿಫರೆನ್ಷಿಯಲ್, ಅದೇನಲ್ಲ ಅವರು ಫ್ರೆಂಡ್ಸ್ ಗಳಿಗೆ ಮಾತ್ರ ಜಾಸ್ತಿ ದುಡ್ಡು ಕೊಡ್ತಾರೆ. ರಿಸೋರ್ಸ್ ಅಲೋಕೇಶನ್ ಇನ್ ದ ಎಕನಾಮಿ ಮೇ ಬಿ ನಾಟ್ ಬಿ ಎಫಿಷಿಯಂಟ್. ಆಬ್ವಿಯಸ್ಲಿ ನೀವು ನೋಡಿದೀರಾ ಎಷ್ಟೊಂದು ಸ್ಕ್ಯಾಮ್ ಗಳಾಗಿರೋದು, ನಮಗ್ ಬೇಕಾಗಿರೋರಿಗೆ ಕೊಟ್ಟಿರೋಂಥದ್ದು. ಫಾರ್ ಎಕ್ಸಾಂಪಲ್ 2G ಸ್ಕ್ಯಾಮ್. ಓಕೆ, ಏನೂ ಎಕ್ಸ್ಪೀರಿಯನ್ಸ್ ಇಲ್ದಿರೋಂತಹ ಯೂನಿನಾರ್ ಸ್ಪೆಕ್ಟ್ರಮ್ ಅಲೋಕೇಟ್ ಮಾಡುತ್ತೆ. ಪ್ಲೀಸ್ ಯೂಸ್ ದಿಸ್ ಇನ್ ದ ಎಕ್ಸಾಮ್ ಮತ್ತೆ ಎಸ್ಸೆ ಆಗುತ್ತೆ. ಓಕೆ, ಇಲ್ಲಿ ಇನ್ನೊಂದು created new innovations into the market that serve people better than the old technologies. So creative destruction is the need of the hour. ಎಸ್ಸೆ ಅಂತ ಇದ್ರ ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಒಂದು ಟಾಪಿಕ್ ಫ್ರೇಮ್ ಮಾಡ್ತಾರೆ, ಎಸ್ಸೆ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಪ್ರೋ ಕ್ರೋನ್ ಇಂದ ಹೇಗೆ ವೆಲ್ತ್ ಕ್ರಿಯೇಷನ್ ಡಿಸ್ಟ್ರಾಯ್ ಆಗುತ್ತೆ ಅಂತ. ಓಕೆ, ಪ್ರೋ ಕ್ರೋನಿ ಪಾಲಿಸಿಸ್ ಎರೋಡ್ ದ ವೆಲ್ತ್. ಓಕೆ, ಸೊ ರಘುರಾಮ್ ರಾಜನ್ ಮತ್ತೆ ಲುಗಿ ಜಿಂಗಾಲ್ಸ್, ಓಕೆ, ಸೇವಿಂಗ್ ಕ್ಯಾಪಿಟಲಿಸಮ್ ಫ್ರಮ್ ದ ಕ್ಯಾಪಿಟಲಿಸ್ಟ್ಸ್ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಓಕೆ, ಜಸ್ಟ್ ಅದನ್ನು ನೆನ್ಪಿಟ್ಕೊಳ್ಳಿ ಅಷ್ಟೇ, ಅಂದ್ರೆ ನೀವು ಬರ್ಕೊಳಕಾದ್ರೆ ಪಾಯಿಂಟ್ ಅಲ್ಲಿ. ನಾನು ಹೇಳಿದೆ ನಿಮಗೆ 2G ಸ್ಕ್ಯಾಮ್ ಇಸ್ ಎಕ್ಸಾಂಪಲ್ ಅಂತ. ಸೊ ಯಾವ ರೀತಿ ಪ್ರೋ ಕ್ರೋನಿ ಅಥವಾ ಕ್ರೋನಿ ಕ್ಯಾಪಿಟಲಿಸಮ್ ಹೇಗೆ ವೆಲ್ತ್ ನ ಡಿಸ್ಟ್ರಾಯ್ ಮಾಡ್ತು ನಿಮಗೆ ಗೊತ್ತು. 2G ಸ್ಕ್ಯಾಮ್ ಅಲ್ಲಿ 1.76 lakh crores
ಅಮೌಂಟ್ ವೇಸ್ಟ್ ಇದು ಲಾಸ್ ಆಯ್ತು ಅಂತ ಹೇಳ್ಬಿಟ್ಟು ನೋಷನಲ್ ಲಾಸ್ ಕ್ಯಾಗ್ ಅವ್ರು ಕೊಟ್ಟಿದ್ರು, ಇಷ್ಟಕ್ಕೊಂದು ಲಾಸ್ ಆಯ್ತು ಅಂತ. ಸೊ ದಟ್ ಇಸ್ ಅ ಎಕ್ಸಾಂಪಲ್ ಆಫ್ ಪ್ರೋಕ್ರೋನಿ, ಆತರ ಹೆಲ್ಪ್ ಮಾಡಿದಕ್ಕೆ ಯಾವ ರೀತಿ ಆಯ್ತು ಅಂತ. ಓಕೆ, ಸೊ ಇಲ್ಲಿ ನೋಡಿ ಇದೊಂದು ಈ ಡಯಾಗ್ರಾಮ್ ಹೇಳ್ತಿರೋ ಉದ್ದೇಶ ನೀವೇ ನೆನ್ಪಿಟ್ಕೊಳ್ಬೇಕು ಅಂತ, ಅರ್ಥ ಆಗ್ಲಿ ಅಂತ ಅಷ್ಟೇ, ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಬೇಕು. ಇಲ್ಲಿ ನೋಡಿ 2G ಸ್ಕ್ಯಾಮ್ ಆಗೋಕ್ಕಿಂತ ಮುಂಚೆ ಕಂಪನಿ ಅದರಿಂದ ಎಷ್ಟು ಓಕೆ ಆ ಕಂಪನಿಗಳು ಹೆಂಗೆ ಲಾಸ್ ಆಗಿ ವೆಲ್ತ್ ನ ಹಾಳು ಮಾಡ್ತು ಅನ್ನೋದಕ್ಕೆ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ರೈಸ್ ಆಗಿದೆ ಇಲ್ಲಿ. ಓಕೆ, ಎನಿವೆ ಅದು ಇಂಪಾರ್ಟೆಂಟ್ ಅಲ್ಲ ನಮಗೆ, ಜಸ್ಟ್ ಪ್ರೋಕ್ರೋನಿಯಿಂದ ಹೇಗೆ ವೆಲ್ತ್ ಡಿಸ್ಟ್ರಾಯ್ ಆಗುತ್ತೆ ಅನ್ನೋ ಪಾಯಿಂಟ್ ನಮ್ಗೆ ಇಂಪಾರ್ಟೆಂಟ್. ಓಕೆ, ಸೊ ಈ ಬಾಕ್ಸ್ ಅಲ್ಲಿ ನೀವು ಈ ಪ್ಯಾರಾಗ್ರಾಫ್ ನ ಇಂಪಾರ್ಟೆಂಟ್ ತಲೆಗಿಟ್ಕೊಳ್ಳಿ. ಓಕೆ, ವರ್ಲ್ಡ್ ಬ್ಯಾಂಕ್ ಸ್ಟಡಿ ಆಫ್ cronyism in Ukraine finds that the country would grow to 1 to 2% faster if all political connections were eliminated ಅಂತ ಹಾಕ್ಬೋದಲ್ವಾ? ಒಳ್ಳೆ ಪಾಯಿಂಟ್ ನ ಆನ್ಸರ್ ಅಲ್ಲಿ. ನಮ್ಮ ಕ್ರೋನಿ ಕ್ಯಾಪಿಟಲಿಸಮ್ ಹೋಯ್ತು ಅಂತಂದ್ರೆ ಕಂಟ್ರೀಸ್ ಇವಾಗ ಆಗ್ತಿರೋ ಡೆವಲಪ್ಮೆಂಟ್ ಗಿಂತ 1 or 2% ಎಕ್ಸ್ಟ್ರಾ ಡೆವಲಪ್ ಆಗುತ್ತೆ ಅಂತ. ಓಕೆ, ಪೊಲಿಟಿಕಲಿ ಕನೆಕ್ಟೆಡ್ ಫರ್ಮ್ ಅಕೌಂಟ್ ಫಾರ್ 20% of the total turnover. Okay, the study finds that politically connected firms are larger than the non-connected firms. Okay, anyway, ನಮ್ಗೆ ಅಷ್ಟನ್ನು ನೀವು ಓದ್ಬೇಕು ಅಂತ. ಸಿ ಕೇಸ್ ಸ್ಟಡಿಗಳ ತರ ನೋಡ್ಕೊಳ್ಬೇಕು. ಉಕ್ರೇನ್ ಇಂದ ಒಂದು ಕೇಸ್ ಸ್ಟಡಿ ಹಾಕಿದ್ರೆ ನಿಮಗೆ ಆನ್ಸರ್ 2 ಮಾರ್ಕ್ಸ್ ಎಕ್ಸ್ಟ್ರಾ ಸಿಗುತ್ತೆ. ಎಸ್ಸೆ ನಲ್ಲಿ ಅಪ್ ಟು 5 ಮಾರ್ಕ್ಸ್ ನಿಮ್ಗೆ ಕಾಂಟ್ರಿಬ್ಯೂಷನ್ ಮಾಡ್ತವೆ ಕೆಲವೊಂದು ಎಕ್ಸಾಂಪಲ್ಸ್. ಓಕೆ, ಎಷ್ಟು ಚೆನ್ನಾಗಿ ತಿಳ್ಕೊಂಡಿದಾರಲ್ವಾ ಇವರು ಅಂತ. ಅದೇ ರೀತಿ ನೆಕ್ಸ್ಟ್ ಪೇಜ್ ಅಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ ಗಳಿದಾವೆ. ಕೇಸ್ ಸ್ಟಡಿ ಓದಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಚೈನಾ ಎಕ್ಸಾಂಪಲ್. ಓಕೆ, ಸೊ ಪೊಲಿಟಿಕಲ್ ಕನೆಕ್ಷನ್ಸ್ ಇಂದ ಬ್ಯಾಂಕ್ ನಮ್ಮ ಇಂಡಿಯಾದಲ್ಲೇ ನೋಡಿದಿರಪ್ಪ. ಓಕೆ, ಹೌ ಮಲ್ಯ ಗಾಟ್ ದ ಲೋನ್. ಓಕೆ, ಅದರಿಂದ ಯಾವ ರೀತಿ ಎಕನಾಮಿಗೆ ಹಾರ್ಮ್ ಆಯ್ತು ಅಂತ. ಸೊ ಕ್ರೋನಿ ಕ್ಯಾಪಿಟಲಿಸಮ್ ಇಂದ. ಸೊ ಚೈನಾ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಹೆಂಗೆ ಬ್ಯಾಂಕ್ ಲೋನ್ಸ್ ಗಳು ಯಾರೇ ಸಿಗುತ್ತೆ ಅನ್ನೋ ವಿಚಾರದಲ್ಲಿ. ಥೈಲ್ಯಾಂಡ್ ಎಕ್ಸಾಂಪಲ್ ಓದಿ ಅದನ್ನ. ಓಕೆ, ಬಿಸ್ನೆಸ್ ಓನರ್ಸ್ ಕಮ್ ಟು ಪೊಲಿಟಿಕಲ್ ಪವರ್. ಸೊ ಅವ್ರದ್ದು ಯಾವ ರೀತಿ ಅವ್ರು ತಮ್ಮ ವೆಲ್ತ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ತಾರೆ, ಸೊಸೈಟಿಗೆ ಹೆಂಗ್ ವೆಲ್ತ್ ನ ಲಾಸ್ ಮಾಡ್ತಾರೆ. ಇಂಡೋನೇಷಿಯಾ ಎಕ್ಸಾಂಪಲ್ ಇದೆ. ಓಕೆ, ಮಲೇಷಿಯಾ, ವಿಯೆಟ್ನಾಂ. ಜಸ್ಟ್ ಎಕ್ಸಾಂಪಲ್ಸ್ ಗಳು ಓದಿ ನಿಮ್ಮ ಆನ್ಸರ್ ಎಲ್ಲ ಹಾಕಿ. ಓಕೆ, ಸೊ ಡಿಸ್ಕ್ರೀಸ್ರಿ ಅಲೋಕೇಶನ್ ಆಫ್ ದ ರಿಸೋರ್ಸಸ್, ಇದನ್ನೇ ನಾವು ಮಾತಾಡಿದೆ. ಗವರ್ಮೆಂಟ್ ಅಲ್ಲಿ ತಮ್ಮ ಫ್ರೆಂಡ್ಸ್ಗೆ, ಓಕೆ, ಅಂದ್ರೆ ಬಿಸ್ನೆಸ್ ಫ್ರೆಂಡ್ಸ್ಗೆ ಅವರು ಜಾಸ್ತಿ ರಿಸೋರ್ಸ್ ಅಲೋಕೇಟ್ ಮಾಡೋದನ್ನ ನಾವು ನೋಡ್ತೀವಿ. ಓಕೆ, ಸೊ ಆಕ್ಷನ್ಸ್ ಅಲ್ಲಿ ಮಾಡೋ ಬದಲು ಏನ್ ಮಾಡ್ಬಿಡ್ತೀವಿ, ಈಗ ಮುಂಚೆ ಕೋಲ್ ಬೆಟ್ಸ್ ಆಕ್ಷನ್ ಮಾಡ್ತಾ ಇದ್ವಿ. ಓಕೆ, ಸೊ ಯಾರಿಗೆ ತಮಗೆ ಬೇಕಾದ್ರೆ ಕೊಡ್ಬೇಕಾದಾಗ್ಲೂ ಇವಾಗ ಆಕ್ಷನ್ ಮಾಡ್ಕೊಡೋದಕ್ಕೂ ಡಿಫ್ರೆನ್ಸ್ ಏನು ಅಂತ. ಓಕೆ, ಇಲ್ಲಿ ಡಯಾಗ್ರಾಮ್ ಥ್ರೂ ಅರ್ಥ ಮಾಡ್ಕೊಂಡ್ಬಿಡೋಣ ಸಾಕದನ್ನ. ಫಾರ್ ಎಕ್ಸಾಂಪಲ್, ಇಂಡಿಯಾ ಇಸ್ ದ 5th largest coal reserves in the world. ಇದು ಕೂಡ ಪ್ರಿಲಿಮ್ ಜಾಗ್ರಫಿ ಕ್ವಶನ್ ಆಗುತ್ತೆ. 5th largest coal reserves in the world behind USA, Russia, China and Australia. First USA, second Russia, China, Australia. 5th India. Coal is most important resource for the energy in India. Okay, half of the energy comes from the coal in India. ಗೊತ್ತಿರೋ ಸತ್ಯ ನಿಮ್ಗೆಲ್ಲರಿಗೂ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು. ಓಕೆ, ಅದು ಓಕೆ. ಸೊ ಇಲ್ಲಿ ಇಲ್ಲಿ ಎಲೆಕ್ಷನ್ ಹತ್ರ ಬಂದಾಗ ಅರ್ಥ ಆಗುತ್ತಲ್ಲ, ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟರ್ ತಮ್ಮ ಅಂದ್ರೆ ಪೊಲಿಟಿಕಲ್ ಪಾರ್ಟಿ ಅಸೋಸಿಯೇಟೆಡ್ ಇದ್ದವ್ರಿಗೆನೆ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇದೆ. ಅದೇನ್ ಬೇಡ ನಮಗೆ. ನೆಕ್ಸ್ಟ್ ಪೇಜ್ ಅಲ್ಲಿ ಅದ್ರ ನೋಡ್ಕೊಳ್ಳೋಣ. ಬಟ್ ಇಲ್ಲಿದೆ ನೋಡಿ, ನೆಕ್ಸ್ಟ್ ಪೇಜ್ ಅಲ್ಲಿ ಇದೆ ನಮಗೆ ನ್ಯಾಚುರಲ್ ರಿಸೋರ್ಸ್ ಅಲೋಕೇಶನ್. ಏನೂ ಬಯಾಸ್ನೆಸ್ ಇಲ್ಲದೆ ಯಾರಿಗ್ ಬೇಕಾದ್ರೂ ಕೊಟ್ಟಾಗ ಯಾವ ರೀತಿ ಗ್ರೋತ್ ಆಗಿದೆ, ಬರೀ ತಮ್ಮ ಗ್ರೋತ್ ಆಗಿದೆ ಅಂತ.
ಓಕೆ, ಇಲ್ಲಿ ನೋಡಿ ಡಿಸ್ಕ್ರಿಷನರಿ ಅಲೋಕೇಶನ್ ಇದ್ದಾಗ ಓಕೆ ಯಾವ ರೀತಿ ಆಗಿದೆ, ಕಾಂಪಿಟೇಟಿವ್ ಆಪ್ಷನ್ಸ್ ಇದ್ದಾಗ. ಸೊ ಡಯಾಗ್ರಾಮ್ಸ್ ಗಳು ಇಂಪಾರ್ಟೆಂಟ್ ಅಷ್ಟೇ. ಸೊ ಇಲ್ಲೇ ನಿಮ್ಗೆ ಕಾಣಿಸ್ತಿದೆ ಡಿಸ್ಕ್ರಿಷನರಿ ನಲ್ಲಿ ಇದ್ದಾಗ ಗ್ರೋತ್ ಗಳು ಹೇಗೆ ಇದೆ ನೋಡ್ಕೊಂಡಿದ್ದು. ಓಕೆ, ಸೊ ಇಲ್ಲಿ ಆಪರೇಷನಲ್ ಎಕ್ಸ್ಪೆನ್ಸಸ್ ಪೇಡ್ ಟು ದ ರಿಲೇಟೆಡ್ ಪಾರ್ಟೀಸ್ ಕಾಂಪಿಟೇಟಿವ್ ಆಕ್ಷನ್ಸ್ ಅಲ್ಲಿ. ಓಕೆ, ಆಪರೇಷನ್ ಇನ್ಕಮ್ ಫ್ರಮ್ ದ ರಿಲೇಟೆಡ್ ಪಾರ್ಟೀಸ್ ಸೊ ಸ್ಟಾಗ್ನೆಂಟ್ ಆಗೇ ಇದೆ. ಹೋಲ್ ಆಕ್ಷನ್ ಮಾಡಿದಾಗ ಯಾವ ರೀತಿ ಇದೆ ನೋಡ್ಕೊಳ್ಳಿ. ಓಕೆ, ಸೊ ಯಾವ ರೀತಿ ವೆಲ್ತ್ ಡಿಸ್ಟ್ರಾಯ್ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಎಕ್ಸಾಂಪಲ್ ತೋರಿಸ್ತಾ ಇದ್ದಾನೆ. ಓಕೆ, ಆಕ್ಷನ್ ಅಲ್ಲಿ ಹೇಗೆ ಸ್ಟೇಬಲ್ ಆಗಿದೆ ನೋಡ್ಕೊಳ್ಳಿ. ಇಲ್ಲೂ ಸ್ಟೇಬಲ್ ಆಗಿದೆ, ಇಲ್ಲೂ ಸ್ಟೇಬಲ್ ಆಗಿದೆ, ಇಲ್ಲೂ ಸ್ಟೇಬಲ್ ಆಗಿದೆ. ಇಲ್ಲಿ ನೋಡಿ ಯಾವ ರೀತಿ ವೇರಿಯೇಷನ್ಸ್ ಗಳಿದ್ದಾವೆ. ಓಕೆ, ಓಕೆ, ಸೊ ಇವಾಗ ನಾವು ಮಾತಾಡಿದ್ವಿ ಪ್ರೋ ಕ್ರೋನಿ ಅಥವಾ ಕ್ರೋನಿ ಕ್ಯಾಪಿಟಲಿಸಮ್ ಇಂದ ಯಾವ ರೀತಿ ಇದಾಗುತ್ತೆ. ಈಗ ನಮ್ಮ ಮಲ್ಯಗೆ ನೀವು ಲೋನ್ ಕೊಡ್ಸಿದ್ರಿಂದ ಸೊ ಎಷ್ಟು ಲಾಸ್ ಆಯ್ತು. ಸೊ ವಿಲ್ಫುಲ್ ಡಿಫಾಲ್ಟರ್ ಕಾನ್ಸೆಪ್ಟ್ ಬಗ್ಗೆ ನಾನು ಮಾತಾಡಿದೆ. ಸೊ RBI defines willful defaulter as a firm that has defaulted in meeting its repayment obligations even though it has the capacity to honor the obligation. ಅವನಿಗೆ willful defaulter ಅಂತ ನೀನೆ ಹೇಳಿದ್ವಿ ಇದನ್ನ. If it uses the funds for the purpose of loan ತಗೊಂಡಿದ್ದೆ ಯಾವುದೋ ಇನ್ಯಾವುದಕ್ಕೋ we say that willful defaulter ಇದು. ಓಕೆ, ಸೊ ಇಲ್ಲಿ ನೋಡ್ಕೊಳ್ಳಿ 2002 ಇಂದ 2018 ವರೆಗೂ ಹೇಗೆ ಓಕೆ willful default ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ರೈಸ್ ಆಗ್ತಾನೆ ಹೋಗಿದೆ ಅಂತ. ಸೊ ದಿಸ್ ಇಸ್ ದ ಕ್ಲಿಯರ್ ಕಟ್ ಆಫ್ ದ ಕ್ರೋನಿಕ್. ಓಕೆ, ನಮ್ದೊಂದು ಕ್ವಶನ್, ಈ ಗವರ್ಮೆಂಟ್ 2014 ಇಂದ ಬಂದಿದೆ ಅಲ್ವಾ. ಹಲೋ ಹಲೋ ಸರ್ ಇವಾಗ ಕೇಳಿಸ್ತಿದೆ. ಓಕೆ, 2014 ಇದೆ. ಸೊ ಈ ಗವರ್ಮೆಂಟ್ ತನ್ನ ಲೂಪ್ ಹೋಲ್ಸ್ ನ ತೋರ್ಸ್ಕೊಳಕ್ಕೆ ಇಷ್ಟಪಡುತ್ತಾ? ವಾಟ್ ಯು ಥಿಂಕ್? ತನ್ನ ಪೀರಿಯಡ್ ಅಲ್ಲೇನೆ ಜಾಸ್ತಿ ರೈಸ್ ಆಗಿದೆ ಅಂತ ತೋರಿಸ್ಕೊಳ್ತಾ ಇದೆ ಅಲ್ವಾ? ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ? Sir, actually, the mean is ki like the loans were taken before 2014, but were not paid. So, like, maybe this is the case. ಮಾಡ್ಕೊಂಡಿಲ್ಲ ಅಂತಂದ್ರೆ ಲೋನ್ ಇವಾಗ ರೈಸ್ ಆಗಿದೆ ಅನ್ನೋದನ್ನೇ ತೋರಿಸ್ತಾ ಇದ್ದಾರೆ ಅವರು. ಓಕೆ ಓಕೆ So that's it. Ability, pro-chronic policies, third markets. Okay, policies may promote because the chronic business may want maybe at odds with this. Okay, so, is it clear? Yes, sir. Yes. Chapter at the
ಸೇಮ್ ಥಿಂಗ್ ನಾವೇನು ಅಷ್ಟು ಎಲ್ಲಾ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಲ್ಲಪ್ಪ. ಇವಾಗ ಏನ್ ಹೇಳಿದೀವಿ ಇಷ್ಟನ್ನ ವಾಪಸ್ ಓದಿ, ಮತ್ತೊಂದ್ ಸರಿ ಓದಿ, ಬೇಡ ನನ್ನ. Okay sir, yes sir. ಕೆಪಿ ಇನ್ನೂ ಜಾಸ್ತಿ ಆಗೋಯ್ತು ಇಷ್ಟು ಹೇಳಿದಿ ಇದಕ್ಕಿಂತ ಏನೋ. ಓಕೆ, ನೀವು ಇವ್ಯಾಲ್ಯೂಯೇಟರ್ಗೆನೆ ಹೇಳ್ಕೊಟ್ಟಂಗಾಗತ್ತೆ ಒಂದಿಷ್ಟು. ಎಸ್, ಏನು ರಿಪ್ಲೈ ಮಾಡಲ್ರಲ್ಲಯ್ಯ. Sir, yeah, please speak sir. It was voice was breaking sir. ಏನಾದ್ರು ರಿಪ್ಲೈ ಕೊಡ್ರಪ್ಪ. ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಓಕೆ, ನೆಟ್ವರ್ಕ್ ಕಂಟಿನ್ಯೂ ಮಾಡೋಣ ಬಿಡಿ. ಓಕೆನಾ, ನಾಳೆ ಕಂಟಿನ್ಯೂ ಮಾಡೋಣವಾ? Okay sir. Okay sir. Yes, sir. Sir, or else today evening. ಇವ್ರದಿರುತ್ತೆ, ಅಟೆಂಡ್ ಮಾಡೋರು ಇರ್ತಾರಲ್ಲ ಅದಕ್ಕೆ. It's okay sir, better we'll continue tomorrow at around 10:15. ಟೈಮ್ ಇದೆ, ಮಾಡ್ಕೋಬೇಡಿ. ಟೈಮ್ ನಾನೇನು ಒಂದೇ ದಿವಸದಲ್ಲೇ ಮತ್ತೆ ಟೈಮ್ ಇದೆ, ಆರಾಮಾಗಿ ನಿಧಾನ ಕಲ್ತ್ಕೊಂಡು ಹೋಗೋಣ. Okay sir, fine sir. ಸೊ ಟುಮಾರೋ ಸೇಮ್ ಟೈಮಿಂಗ್ 10:30. Okay sir. Okay sir, fine. Thank you so much sir. Okay, sir. Have a good day Thank sir. you, sir. Thank you. Thank you, sir.